श्रीमद्वेङ्कटनाथाय श्रीनिवासाय ते नमः। ला 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 ಓಹೋ ಓಹೋ ತಾ ಎಂದರೆ ಕರುಣೆ, ನಾ ಎಂದರೆ ನಲ್ಮೆ, ಡಾ ಎಂದರೆ ಢಮರುಗದಂತ ಭಾಷೆ ಇದು. ತಾ ಎಂದರೆ ಕರುಣೆ, ನಾ ಎಂದರೆ ನಲ್ಮೆ, ಡಾ ಎಂದರೆ ಢಮರುಗದಂತ ಭಾಷೆ ಇದು. ನಮ್ ತಾಯಿ ಕರುಣ ಭಾಷೆಯ ಪರಭಾಷೆಯಿಂದ ಕೊಲ್ತೀಯ. ಸಹನೆ ಇರಲಿ ಸಲಿಗೆ ಸಲ್ಲದು. ಕಾ ಎಂದರೆ ಕರುಣೆ, ನಾ ಎಂದರೆ ನಲ್ಮೆ, ಡಾ ಎಂದರೆ ಢಮರುಗದಂತ ಭಾಷೆ ಇದು. ಹೃದಯವಂತ ಕನ್ನಡಿಗನಿಗೆ ಸ್ವಾಭಿಮಾನವೇ ನರನಾಡಿಗಳು. ಧೀರ ಶೂರರ ಆದರ್ಶಗಳೇ ನಿನ್ನ ಕಾಯುವ ಒಳನಾಡಿಗಳು. ಈ ಮಣ್ಣ ಮೇಲೆ ಕಂಡೋರ ಬೇಳೆ ಬೇಯೋಕೆ ಬಿಡಬೇಡ ನೀನು. ಕೊಡುಗೈ ಇರಲಿ ಬರಿಗೈ ಸಲ್ಲದು. ವೇಷಭೂಷಣ ಭಾಷಣದಿಂದಲೇ ನಾಡ ಪೋಷಣೆ ಆಗದು ಎಂದು. ನಾಡಿ ಗಂಟಿದ ಕೊಳ್ಳೆಯನು ತೊಳೆಯಲು ಬೆವರ ಹನಿಗಳು ಸಾಲದು ಇಂದು. ಹುಟ್ಟಿದ ಮೇಲೆ ಏನಾದರೇನು ಕರುನಾಡ ಋಣ ತೀರಿಸೆಂದು. ಧೈರ್ಯ ಇರಲಿ ಆತುರ ಸಲ್ಲದು. ತಾ ಎಂದರೆ ಕರುಣೆ, ನಾ ಎಂದರೆ ನಲ್ಮೆ, ಡಾ ಎಂದರೆ ಢಮರುಗದಂತ ಭಾಷೆ ಇದು. ಕಾ ಎಂದರೆ ಕರುಣೆ, ನಾ ಎಂದರೆ ನಲ್ಮೆ, ಡಾ ಎಂದರೆ ಢಮರುಗದಂತ ಭಾಷೆ ಇದು. ನನ್ನ ಮಗನಿಗೆ 100 ವರ್ಷ ಆಯುಷ್ಯ ಕೊಟ್ಟು ದಾರಿಲಿ ಯಾವ ತೊಂದ್ರೆನೂ ಆಗದೆ ಇರೋ ಹಾಗೆ ಮನೆಗೆ ಬಂದು ತಂದಿರೋ ದುಡ್ಡನ್ನೆಲ್ಲ ನನ್ನ ಕೈಗೆ ಕೊಡೋ ಹಾಗೆ ಮಾಡಪ್ಪ. ಬೇಗ ಬರಲ್ಲ, ಮಗ ಬರ ಹೊತ್ತಾಯ್ತು. ಅಯ್ಯೋ 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 ಅಯ್ಯೋ, ಏನಾಯ್ತೆ ನಿಂಗೆ? ಅಲ್ಲ ರೀ, ನಮ್ ಮಗ ಬರೋ ಹೊತ್ತಾಯ್ತು, ಇನ್ನು ಇಲ್ಲೇ ನಿಂತಿದ್ರಲ್ರಿ. ಆಹಾಹಾ ರೀ, ಈ ನಿಮ್ ಶೃಂಗಾರ ಸಾಕ್ ಮಾಡಿ ಮೊದ್ಲು ಹೋಗಿ ನಮ್ ಮಗನ್ ಕರ್ಕೊಂಬನ್ನಿ. ಅದ್ ಯಾಕೆ ಹಂಗಾಡ್ತೀಯ? ಮನುಷ್ಯಳೇನೆ ನೀನು. ನೀವ್ ಹೆಂಗಾರ ತಿಳ್ಕೊಳ್ಳಿ, ಮೊದ್ಲು ಹೋಗಿ ನಮ್ ಮಗನ್ ಕರ್ಕೊಂಬನ್ನಿ. ನಡಿಯೇ. ಏನಂದ್ರೆ ಸ್ವಲ್ಪ ಇರ್ರಿ, ನಾನಿನ್ನೂ ಸ್ವಲ್ಪ ಶೃಂಗಾರ ಮಾಡ್ಕೊಂಡು ಬರ್ಬೇಕು. ಏನ್ಲ ಮಗ ಬರೋ ಹೊತ್ತಾದ್ರೂ ಮೇಳ್ದವ್ರೆ ಕಾಣ್ತಾ ಇಲ್ಲ. ಬಂದವ್ರೆ ಬುದ್ಧಿ. ಎಲ್ಲ ಕಾಣ್ತಾನೆ ಇಲ್ಲ. ಒಸಿ ಒಸಿ ಟೈಟ್ ಆದ್ರೇನೆ ಬುದ್ಧಿ ಚಂದಕ್ ಬಾರ್ಸೋದು, ಅದಕ್ಕೆ. ಓ, ಗುಡ್ಲಟ್ಟಿಗೆ ಹೋಗೋರೇನು? Hey, hey, what you got to say? What you got to say? ಮಗ 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 ಬಾ ಮಗ, ಬಾ ಬಾ ಮಗ, ಮಗ ಬಾ ಮಗ
ಇನ್ಮ್ಯಾಕಾದ್ರೂ ನಿಮ್ಮಪ್ಪನ ಸಂದಾಗ ನೋಡ್ಕೋ ಮಗ. ನಮ್ಮಪ್ಪನ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗಿಸ್ತೀನಿ. ಆಯ್ತು ಕಂದ, ನೀವಿಬ್ರು ಸುಖವಾಗಿರೋದೆ ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಂಗೆ. ಅಮ್ಮ, ನನ್ನನ್ನ ಒಂದೇ ಒಂದ್ಸಲ ತಬ್ಬಿ ಮುದ್ದಾಡ್ತೀಯನಮ್ಮ? ಅಮ್ಮ, 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 ಅಮ್ಮ. ಮಗ ನಿಂತ್ಕೊಳ್ಳೋ ಮಗ. ದೂರದ ದೇಶದಿಂದ ಬಂದಿರೋ ನಿನ್ ಮೇಲೆ ಯಾರ್ಯಾರ ಕಣ್ ದೃಷ್ಟಿ ಬಿದ್ದಿದ್ಯೋ ಏನೋ. ಇರು, ದೃಷ್ಟಿ ತೆಗಿತೀನಿ. ಹೇಗಿದೆ, ಏನ್ ಮಾಡ್ತೀಯ? ಬೆಲೆ ನನಗಲ್ಲ, ನಾ ತಂದಿರೋ ದುಡ್ಡಿಗೆ. ಡಿ, ಮುಖದ ಮೇಲೆ ಮೀಸ ಬಿಟ್ಕೊಂಡು ಮಹಾರಾಜ ನಿಂತಾಗ ನಿಂತ್ಕೊಂಡಿದ್ರಲ್ರಿ. ಸರಿ ಮೊದ್ಲು ಆ ಹುಡುಗನಿಗೆ ದೃಷ್ಟಿ ತೆಗಿಬೇಕು. ನೀನು ಬಾ ಕಂದ, ನಿನ್ನ ಅದೃಷ್ಟ ಇವನಿಗೂ ಬರ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಇರು, ದೃಷ್ಟಿ ತೆಗಿತೀನಿ. ಅವ್ರ ಕಣ್ಣು, ಇವ್ರ ಕಣ್ಣು, ಊರವ್ರ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು ನಿಮ್ಮ ಹಾಳಾಗ್ ಹೋಗ್ಲಿ. I say, hey, 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 what you got to say, what you got to say. ಮಾಡ್ಕೊಳ್ಳ ಮಗ. ಓ ನೋ ಕಾಫಿ ಗೀಫಿ ನೋ ಥ್ಯಾಂಕ್ಸ್. ಪಿತಾಜಿ ಬೇಗ ರೆಡಿ ಆಗ್ಬಿಡಿ, ನಾವು ಹೊಸ ಮನೆಗೆ ಶಿಫ್ಟ್ ಆಗೋಣ. ಹೊಸ ಮನೆನಾ? ಯಾ, ನಾನ್ ದುಬೈನಲ್ಲಿ ಇದ್ದಾಗಲೇ ಬೆಂಗಳೂರಿಗೆ ಫೋನ್ ಮಾಡಿ ಹೊಸ ಮನೆ ಪರ್ಚೇಸ್ ಮಾಡಿ ಆಯ್ತು. ಈ ಮನೆನಾ? ಈ ಮನೆ ಈ ರಾಮು ಶಾಮಗೆ ಕೊಟ್ಟು. ಅಯ್ಯೋ, ನಮ್ಗಿದೆಲ್ಲ ಬೇಡ ಸಮಯ. ನೀವು ನಮ್ ಮುಂದಿದ್ರೆ ಅಷ್ಟೇ ಸಾಕು ಸ್ವಾಮಿ. ಗಾಡ್ ನನಗೆ ಎಲ್ಲ ಕೊಟ್ಟಿದ್ದಾನೆ, ನಾನ್ ನಿಮಗ್ ಕೊಡೋದ್ರಲ್ಲಿ ತಪ್ಪೇನಿದೆ? ಈ ಮನೆಯಲ್ಲಿ ನೀವಿಬ್ರು ರಾಮ ಲಕ್ಷ್ಮಣರ ತರ ಇರ್ಬೇಕು. ಓಕೆ? ಆಯ್ತು ಬುದ್ಧಿ. ಅಪ್ಪ, ಅಮ್ಮಂದು ಫೋಟೋ ಮಾತ್ರ ತಗೋ, ಮಿಕ್ಕಿದ್ದು ಇವರೇ ಇಟ್ಕೊಳ್ಳಿ. ಈ ಜನ್ಮದಲ್ಲಿ ನಿಮ್ ಋಣ ತೀರ್ಸಕ್ ಆಗಲ್ಲ ಬುದ್ಧಿ. ಹಲೋ ಫ್ರೆಂಡ್ಸ್, ಕಮ್ ಹಿಯರ್. Where is my father? ಏಯ್, ದೂರ ಇರಿ, ದೂರ ಇರಿ. ಕೃಷ್ಣ, ಕೃಷ್ಣ, ಏನಪ್ಪ ಇದೆಲ್ಲ? ಲಿಲ್ಲಿ, ಸ್ವಲ್ಪ ಹೇಳಪ್ಪ. ಕಾಫಿ ತಗೊಂಬ. ಓಕೆ ಬಾಸ್. ಫಾದರ್ ಹೇಗಿದೆ ಮನೆ? ಇದು ಮನೆ ಅಲ್ಲ ಕಣ್ಲ, ಅರಮನೆ, ಅರಮನೆ. ಅದಿರ್ಲಿ, ಇದೇನ್ಲ ಮಗ, ಈ ಮುಸ್ಲಿಗೆ ಈ ಸೂಟು ಬೂಟು ಇದೆಲ್ಲ ಇರ್ಬೇಕು ಫಾದರ್. ಈಗ ನಾವು ಲಕ್ಷಾಧಿಪತಿಗಳಲ್ವಾ? ಅದೇನೋ ಅಪ್ಪ, ನಂಗೊಂದು ಅರ್ಥ ಆಗಕ್ಕಿಲ್ಲ. ಅರ್ಥ ಮಾಡ್ಕೊಳ್ಳೋ ವಯಸ್ಸಲ್ಲ ಫಾದರ್. ಇಂಥ ಅರಮನೆಯಲ್ಲಿ ರಾಜನ್ ತರ ಮೆರೆಯುವಂತ ವಯಸ್ಸು. ಡಿಂಗ್ ಡಾಂಗ್ ಡಾಲಿ, ಫಾದರ್ ನ ಬಾತ್ರೂಮ್ ಕರ್ಕೊಂಡೋಗಿ ಸ್ನಾನ ಮಾಡಿಸಿ. ಅಯ್ಯೋ, ನಂಗೆ ಅದೆಲ್ಲ ಬೇಡ ಕಣಪ್ಪ, ಬೇಡ 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 ಕಣ್ಲ, ಬೇಡ. ಬಿಡ ಬಿಡ್ರೆ. ಅಯ್ಯೋ, ಕೃಷ್ಣ, ಕೃಷ್ಣ ಬಿಡ್ಸ, ನಾಚೆ ಆಯ್ತದು. ಕೃಷ್ಣ, ಬಿಡಮ್ಮ, ದೂರ ಇರವ್ವ. ಬಿಡ, ಬಿಡ ಕೃಷ್ಣ. ಎಂಜಾಯ್ ಯುವರ್ ಸೆಲ್ಫ್ ಡ್ಯಾಡಿ. ತಗೊಳ್ಳಿ ದುಬೈ ದುಡ್ಡು, ತಗೊಳ್ಳಿ, ತಗೋ ದುಬೈ ದುಡ್ಡು, ತಗೋ ದುಬೈ ಏನಾಗೈತ್ಲ ನಿಂಗೆ? ದುಬೈ ದುಡ್ಡಲ್ಲ ಕಣ್ಲಾ, ಇದು ನನ್ ಕರ್ಮ. ಹಳೆ ಆಸ್ಕಿ ಹತ್ತಿ ಕಣ್ಲಾ. ಹತ್ತಿ ಹತ್ತಿ ದುಬೈ ದುಡ್ಡು, ದುಬೈ ದುಡ್ಡಲ್ಲಿ ಅಂದು, ದುಬೈ ದುಡ್ಡಲ್ಲಿ. ದಿಸ್ ಇಸ್ ಕಾಫಿ ಆರ್ ಕಷಾಯ್? ನಾನ್ಸೆನ್ಸ್, ನಾನ್ಸೆನ್ಸ್ ತದ್ದು. ಯಾಕೋ ಹಿಂಗಾಡ್ತೀಯ? ಏನಾಯ್ತು ನಿಂಗೆ? ದುಬೈ, ದುಬೈ ಅರಮನೆ, ಹುಡುಗಿರು, ಕಾಫಿ. ಓಹೋ, ಏನ್ ಯಜಮಾನ್ರು ಕನ್ಸಿನ ಲೋಕದಾಗಿದ್ದಂಗ್ ಕಾಣ್ತದೆ. ನನ್ ದುಬೈ ದುಡ್ಡು. ಇವನು ದುಡ್ನಲ್ಲಿ ಹಾಸಿಗೆ ಹೊಲ್ಸಿದ್ರೆ ಗೊತ್ತಾಗ್ತಿತ್ತು. ಯಾರೋ ಹೊಲ್ಸಿದ ಹಾಸಿಗೆ ತಾನೆ. ಗೂಬೆ ನನ್ನ ಮಗನ್ ತಂದು ಹೇಗ್ ಹರಿದಿದ್ದಾನೆ ನೋಡ್ರಿ. ಅಮ್ಮ ಮಾರಾಯ್ತಿ, ಸ್ವಲ್ಪ ಸುಮ್ಕಿರ್ತೀಯ? ಅಲ್ವೋ, ನೀನ್ ಏನ್ ಓದಿದ್ಯಾ ಅಂತ ಆ ದೇಶದಾಗ ಕೆಲ್ಸ ಕೊಡ್ತಾರಲ್ಲ ಮಗ ನಿಂಗೆ. 3ನೇ ಕ್ಲಾಸ್ ಅಲ್ಲೇ 30 ಸಲ ಡುಮ್ಕಿ ಹೊಡೆದ ಮಹಾನ್ ಭಾವ ನೀನು. ಸುಮ್ಕಿರಪ್ಪ. ಎಷ್ಟೋ ಜನ ಎಬ್ಬೆಟ್ಟ ತಕ್ ಬರ್ದೇ ಇರೋರೆಲ್ಲ ವಿದ್ಯಾಮಂತ್ರಿಗಳಾಗಿಲ್ವಾ? ಅವ್ರಿಗಿಂತ ಎಡ್ಡನ ನಾನು. ಈಗ ಮಾತಕ್ ಮಾತ್ಬೇಡ. ನೀನ್ ನನ್ನನ್ನ ದುಬೈ ಕಳಿಸ್ತೀಯಾ ಇಲ್ಲ ನನ್ನ ಹೆಣಕ್ಕೆ ಚಟ ಕಟ್ತೀಯಾ? ಎಂತ ಮಾತು ಅಂತ ಆಡ್ತಿಲ್ಲ ಮಗ ನೀನು. ನೋಡು, ನೀನ್ ತಲೆ ಮೇಲೆ ಕೈ ಮಾಡಿ ಹೇಳ್ತಾ ಇದ್ದೀನಿ. ನಮ್ಮ ತಾಯಿ ಸತ್ವಾಗ್ಲೂ ನೀನ್ ನನ್ನನ್ನ ದುಬೈ ಕಳಿಸ್ಲಿಲ್ಲ ಅಂತಂದ್ರೆ ನನ್ನ ಹೆಣಕ್ಕೆ ಚಟ ಕಟ್ಬೇಕಾಗುತ್ತೆ. ಯೋಚನೆ ಮಾಡು, ಬರ್ತೀನಿ. ನೀನ್ ಹಿಂಗ್ ದುಬೈ ದುಬೈ ಅಂತ ಕನಸು ಕಾಣ್ತಾ ಇದ್ರೆ ಒಂದಲ್ಲ ಒಂದಿನ ಹುಚ್ಚ ಐತೆ ಕಣ್ಲಾ. ನೀನ್ ಹುಚ್ಚ ಆಗಿ ಬೀದ್ ಬೀದಿ ಅಲಿಯೋದನ್ನ ನನ್ ಕೈಗೆ ನೋಡಕ್ ಆಯ್ಕಿಲ್ಲ. ಅದೇನ್ ದುಬೈ ದುಬೈ ಅಂತ ಇದೆಯೋ ಒಂದ್ಸಲಿ ಹೋಗ್ ಬಂದ್ಬಿಡ್ಲಾ. ಅದೆಷ್ಟಾದ್ರೂ ಹಣ ನಾನ್ ಕೊಡ್ತೀನಿ. ಅದೇನ್ ಕಿಸಿತೆ ಕಿಸಿಲ್ಲ. ಅಪ್ಪ, ನಮ್ಮ ಅಮ್ಮನಾಣಿಗೂ ನೀ ಹೇಳಿದ ಮಾತ್ ನಿಜಾನ ಅಪ್ಪ? ಸುಳ್ಳೇಳೋ ಅಭ್ಯಾಸ ನಮ್ಮ ವಂಶದಾಗ ಇಲ್ಲ ಕಣ್ಮಗ.
ನೋಡೆ, ನೀನು ನಿನ್ ಮಗಳು ನೀವಿಬ್ರು ಸತ್ ಮೇಲೆ ನನ್ನಿಂದ ದೂರ ಆದ್ರಿ. ಆದ್ರೆ ನಿನ್ ಮಗ ಬದುಕಿದಾಗ್ಲೇ ನನ್ನಿಂದ ದೂರ ಹೋಗ್ತಿದ್ದಾನ್ ಕಣೆ. ಇಲ್ಲ ಕಣವ, ನಾನೇನ್ ಅಪ್ಪನಿಂದ ದೂರ ಹೋಗ್ತಾ ಇಲ್ಲ. ನೀನೇ ಹೇಳವ, ನಾವ್ ಈ ದೇಶದಲ್ಲಿ ಇರೋ ಗಂಟ ಸಾಯೋವರೆಗೂ ಕೊರಗ್ತಾನೆ ಇರ್ಬೇಕು. ಅದಕ್ಕೆ ನಾನ್ ದುಬೈಗೆ ಹೋಗಿ ಕೈ ತುಂಬಾ ಹಣ ಮಾಡ್ಕೊಂಡ್ಬಂದು ದಿನೇ ದಿನೇ ದುಃಖದಲ್ಲಿ ಕೊರಗ್ತಾ ಇರೋ ಅಪ್ಪನ್ನ ಸುಖವಾಗಿ ಸಾಕ್ಬೇಕು ಅಂತಾನೆ ನಾನು ದುಬೈಗೆ ಹೋಗ್ತಾ ಇರೋದು. ಇದ್ರಾಗ ಏನಾದ್ರೂ ತಪ್ಪಿದ್ರೆ ನೀನೇ ಹೇಳವ. ಮಗ, ನೀನ್ ಮಾತಾಡ್ತಾ ಇರೋದು ನಿಮ್ಮ ಅವ್ವನ್ ಫೋಟೋ ಮುಂದೆ ಕಣು. ಮಗ, ಏಮಾಯ್ತಪ್ಪ? ನೀನ್ ಬಸ್ ಹೋಗಕ್ ಗೊತ್ತಾಯ್ತದೆ, ಬೇಗ ರೆಡಿಯಾಗಿ ಹೋಗಪ್ಪ. ವಸಿ ದೊಡ್ಡೋರ್ ಮಾತನ್ನ ಕೇಳಲ್ಲ ಮಗ. ನೀನು ದೂರದ ದೇಶಕ್ಕೆ ಹೋಯ್ತಾ ಇದೀಯ. ನೀನು ಹುಷಾರು ನಿನ್ ಕೈಯಾಗೇ ಇರ್ಲಿ. ತರ್ಲೆಗಿಲ್ಲೆ ಮಾಡಕ್ ಹೋಗ್ಬೇಡ ಮಗ. ನಡಿ ನಡಿ, ಬಸ್ ಬಂತು, ನಡಿ. ಬೇಗ ಬರ್ತೀನಪ್ಪ. ನಿನ್ನ ಆರೋಗ್ಯನ ಸಂದಾಗ ನೋಡ್ಕೋ. ಬರ್ತೀನಪ್ಪ. ಮಗ ದೂರಿಗೆ ಹೋಗ್ತಾ ಇದ್ದಾನೆ. ಅದನ್ ನೋಡಿ ಸಂತೋಷ ಪಡೋದ್ ಬಿಟ್ಟು ಯಾಕಣ್ಣ ಅಳ್ತಾ ಇದೀಯಾ? ಇದು ಕಣ್ಣೀರಲ್ಲ ಕಣ್ಲ, ಸಂತೋಷದ ಪನ್ನೀರ್ ಕಣೋ. ಲೇ ಮಗ, ದುಡ್ಡು ಸಂಪಾದನೆ ಮಾಡೋದು ಬಹಳ ಕಷ್ಟ ಕಣ್ಲ. ಅದನ್ನ ಕಳೆಯೋದು ಅಷ್ಟೇ ಸುಲಭ ಕಣ್ಲ ಮಗ. ಅಪ್ಪ, ನಾನ್ ಯಾರು? ನಿನ್ನಂತ ಹುಲಿ ಹೊಟ್ಟೆಲ್ ಹುಟ್ಟಿರೋ ಮರಿ ಹುಲಿ ಕಣಪ್ಪ. ಬೇಸ್ ಮಗನೆ, ಕೇಳಿದ್ರಲ್ಲ ನನ್ನ ಮಗನ್ ಮಾತ್ನ. ಬೇಜಾರ ಮಾಡ್ಕೋಬೇಡಿ ಸ್ವಾಮಿ. ತಿರುಪತಿ ವೆಂಕಟರಮಣ ನಿನಗೆ ಬಾರದೆ ಕರುಣ, ನನ್ನ ಕಷ್ಟ ಏನೆಂದು ಅರಿಯದೆ ನೀನಿಂದು ಏಕೆ ಕಾಡುವೆ ನನ್ನ ತಿರುಪತಿ ವೆಂಕಟರಮಣ. ಅಣ್ಣ, ಕೈ ಕೊಟ್ಟ ಕಾಲ್ ಕೊಟ್ಟ ಕಣ್ಗಳು ಕೊಡ್ಲಿಲ್ಲ ಅಣ್ಣ. ಈ ಕುಡುನಿಗೆ ಏನೋ ಸಹಾಯ ಮಾಡಿ ಅಣ್ಣ. ಅಣ್ಣ, ಜಾಬ್ ಕೈ ಹಾಕಿ ಅಣ್ಣ ದಯವಿಟ್ಟು. ನಾನು ಕೇಳಿದ ಹಾಡು ಹೇಳು, 2 ರೂಪಾಯಿ ಕೊಡ್ತೀನಿ ನಿನ್ಗೆ. ಯಾವ್ದಣ್ಣ? ಈ ದೇಹದಿಂದ ದೂರನಾದೆ ಹಾಡು ಹೇಳು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಸಾವು ನ್ಯಾಯವೇ. ಆಧಾರ ನೀನೆಂದು ಲೋಕ ನಂಬಿದೆ, ಕೊಳ್ಳ ದುಡ್ಡು ಬಂದನು. ಆಧಾರ ನೀನೆಂದು ಈ ಲೋಕ ನಂಬಿದೆ, ಈ ಲೋಕ ನಂಬಿದೆ. ಈ ಸಾವು ನ್ಯಾಯವೇ. ಗುರು 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 ಟೀಗರ್ಗಳು ಹತ್ತಾವೆ ಗುರು, ಪ್ಲೇಟ್ ಚೇಂಜ್ ಮಾಡು ಗುರು. Come on, darling. ಅಯ್ಯೋ ಅಯ್ಯೋ. Sit down, darling. ಅಯ್ಯೋ ಅಯ್ಯೋ. ಇನ್ನೇನು ಕೆಲಸ ನಿಂಗು ನಂಗು, ಡಿಂಗು ಡಾಂಗು ಡಿಂಗು, ಡೈಲಿ ಸಿಂಗು ಸಾಂಗು ಸಿಂಗು. ಹೇಳು ಗುರು ಜೋರಾಗಿ. Come on, darling. ಅಯ್ಯೋ ಅಯ್ಯೋ. Sit down, darling. ಅಯ್ಯೋ ಅಯ್ಯೋ. ಇನ್ನೇನು ಕೆಲಸ ನಿಂಗು ನಂಗು, ಡಿಂಗು ಡಾಂಗು ಡಿಂಗು, ಡೈಲಿ ಸಿಂಗು ಸಾಂಗು ಸಿಂಗು. ನನ್ನ ಮಕ್ಕಳನ್ನು ತಂದು ಸರಿ. ಬಿಡವಾ, ಬಿಡವಾ ನನ್ನ. ನನ್ನೇ ತಪ್ಕೊಂಡಿದ್ಯಾ, ಬಿಡವಾ. ನನ್ನಂತ ಆಂಟಿ ಸಿಗ್ತಾಳೆ ಅಂತ ಎಷ್ಟೊಂದ್ ಜನ ಬೆಂಗಳೂರಿಗೆ ಬರ್ತಾರೆ. ನಿನಗೆ ಚಾನ್ಸ್ ಸಿಕ್ಕಿದ್ರು ಬೇಡ ಅಂತೀಯಲ್ಲ. ಬಿಡವಾ ಬಿಡವಾ. ತಗೊಳಪ್ಪ.
ಮಾರ್ರೆ ನಿಮ್ ಕೈ ಮುಗಿತೀನಿ ಮಾರ್ರೆ. ಒಂದೇ ಒಂದ್ಸಾರಿ ಈ ಚಪ್ಪಲಿ ಹೊಡೆದು ಪುಣ್ಯ ಕಟ್ಕೊಳ್ಳಿ ಮಾರ್ರೆ. ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ? ಅದ ಆಮೇಲೆ ಹೇಳ್ತೀನಿ ಮಾರಾಯ. ಸೆಕ್ದಲ್ಲಿ ಬಿಡು, ಸಮಯ ಆಯ್ತು. ಒಂದೇ ಒಂದ್ಸಾರಿ ಚಪ್ಪಲಿ ಹೊಡೆದು ಬಿಡು ಮಾರಾಯ. ಇವನ್ ಯಾವನೇ ಅವನು? ಇದು ಎಂತ ಬೆಂಗಳೂರು ಮಾರಾಯರೆ, ಚಪ್ಪಲಿ ಹೊಡೆದಕ್ಕೂ ಪಿರಿ ಪಿರಿ ಮಾಡುವುದಾ? ಅವ ಬಲಿತವ, ಮಂಡ್ಯ ಸರಿ ಇಲ್ಲ ಅವನಿಗೆ. ನೀನು ಎಳೆ ನಿಂಬೆಕಾಯಿ ರಂಬೆ ಇದ್ದಾಗಿದ್ದೀಯ. ನಿನ್ನ ಕೈಯಿಂದ ಒಂದೇ ಒಂದ್ಸಾರಿ ಚಪ್ಪಲಿ ಹೊಡೆದು ನನ್ನ ಜೀವನನ ಪಾವನೆ ಮಾಡು ಮಾರಾಯ್ತಿ. Aman, he tomorrow by slow, then in Hamak to by. Tomorrow for you. This you don't fight plan. ಯಾವನಪ್ಪ ಇವನು? ಓಯ್ ಮಾರಾರೆ, ನಮಸ್ಕಾರ. ಗೊತ್ತಾಯ್ತು, ನಾನ್ ಚಪ್ಪಲಿ ಹೊಡೆಯೋದಿಲ್ಲ. ಚಪ್ಪಲಿ ಒಡ್ಸ್ಕೊಳಕ್ಕೆ ಐಡಿಯಾ ಕೊಡ್ತೀನಿ. ಅಷ್ಟು ಮಾಡಿ ಮಾರ್ರೆ. ಒಂದ್ ಕೆಲ್ಸ ಮಾಡಿ, ಮಾಡಬಾರದು ಕೆಲ್ಸ ಮಾಡಿ ಪೊಲೀಸ್ನವ್ರ ಕೈ ಸಿಕ್ಕಾಕಳಿ. ಪೊಲೀಸಿನವರು ಬೂಟಿನಲ್ಲಿ ಹೊಡಿತಾರೆ ಮಾರ್ರೆ. ಅದು ನಮಗೆ ವರ್ಕೌಟ್ ಆಗುದಿಲ್ಲ. ನಮಗೆ ಚಪ್ಪಲಿ ಏಟೇ ಬೇಕು ಮಾರ್ರೆ. ಜೈ ಮಾರುತಿ. ಇವ್ರು ಯಾವ ರೂಮಲ್ಲಿ ಇದ್ದಾರೆ? ರೂಮ್ ನಂಬರ್ 420. 420ನಾ? ಒಳ್ಳೆ ನಂಬರ್. ಎಷ್ಟೊತ್ತಿಗೆ ಬರ್ತಾರೆ? ಸಂಜೆ ಬರಬಹುದು. ಮಿಸ್ಟರ್ 420. ನೀವು ದುಬೈ ಏರ್ಪೋರ್ಟ್? ನಾನು ದುಬೈಯಿಂದ ವಾಪಸ್ ಬಂದಂಗೆ ಕನ್ಸ್ಕೊಂಡಿದ್ದೆ. ಅದ್ರಲ್ಲಿ ನಿಮ್ ತರ ಇರೋನೆ ನನ್ ಜೊತೆಲಿ ಬಂದ. ನಾನು ಅದೇ ರೀತಿ ಕನ್ಸ್ಕೊಂಡಿದ್ದೆ. ಹೌದಾ? ಎಲ್ಲೋ ನಮ್ಮಿಬ್ರಿಗೂ ಹೋದ್ ಜನ್ಮ ಸಂಬಂಧ ಇರ್ಬೇಕು. ಇದು ಒಂದು ಜನ್ಮದ ಸಂಬಂಧ ಅಲ್ಲ, ಜನ್ಮ ಜನ್ಮದ ಋಣಾನು ಬಂದ. ಅದ್ ಸರಿ, ನೀವೇನಿಲ್ಲಿ? ನಾನು ಮೇಡಮ್ ನೋಡಕ್ ಬಂದೆ, ಅದೇ ದುಬೈಗೆ ಹೋಗೋಕೆ. ಹೌದಾ? ಅಯ್ಯೋ, ನಾನು ಅದಕ್ಕೆ ಬಂದಿರೋದು. ಓ ಹೌದಾ? ಮೇಡಮ್ ಬರೋ ಸ್ವಲ್ಪ ಲೇಟ್ ಆಗುತ್ತೆ, ಬನ್ನಿ ಕಾಫಿ ಕುಡಿಯೋಣ. ಅಯ್ಯಪ್ಪ, ಅಬ್ಬಾಬಾ, ಈ ಸ್ಟಾರ್ ಹೋಟ್ಲಲ್ಲಿ ಏನಾದ್ರು ಕಾಫಿ ಕುಡ್ದು ಬಿಟ್ರೆ ಸಖತ್ತು ಬ್ಲೇಡು. ಹೋಲಿ ಕೂತ್ಕೊಳ್ಳೋಣ. ಅದಕ್ಕೇನು, ಬನ್ನಿ. ಇಷ್ಟೊತ್ತಾದ್ರೂ ಮೇಡಮ್ಮೇ ಬರ್ಲಿಲ್ವೇ? ಇನ್ನೇನು ಬಂದ್ಬಿಡ್ತಾರೆ. ಮೇಡಮ್ ಒಳ್ಳೆ ರೋಜಾ ಹೂ ತರ ಇದಾರೆ ಅಲ್ವಾ? ಹೌದು, ಮೇಡಮ್ ರೋಜಾ ಹೂ ತರನೇ ಇದ್ದಾರೆ. ಯಾರು ಕಾಣಿಸ್ತಾ ಇಲ್ವಲ್ಲ? ಮತ್ತೆ ಯಾರು ಕರ್ದಿದ್ದು? ಬನ್ನಿ ಹೋಗೋಣ. ಬನ್ನಿ, ನಡೀರಿ ನಡೀರಿ. ಅಂತೂ ಮೇಡಮ್ ಕರೆಕ್ಟ್ ಟೈಮ್ ಬಂದ್ಬಿಟ್ರು. ಎಲ್ಲ ನಮ್ಮ ಅದೃಷ್ಟ. ಏನಾಯ್ತು? ಏನಿಲ್ಲ ಸರ್, ಏನಿಲ್ಲ. ಮೇಡಮ್ ಆದ್ರು, ಬನ್ನಿ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಾನ್ ಹೇಳ್ದಷ್ಟು ಹಣನ ತಂದಿದ್ದೀರಾ? ಹ್ಞೂ ಮೇಡಮ್, ತಂದಿದ್ದೀವಿ. ದುಬೈಗೆ. ನಾಳೆ ಬಾಂಬೆ, ಅಲ್ಲಿಂದ ಫ್ಲೈಟ್ ನಲ್ಲಿ ದುಬೈ. ದೇವ್ರೆ, ಏನು ಅರಿದಿರೋ ನನ್ನ ಮಗ ದೂರ ದೇಶಕ್ಕೆ ಹೋಗೋನೆ. ಅವನ್ನ ಕಾಪಾಡೋ ಭಾರ ನಿಂದು ಕಣಪ್ಪ. ನನ್ನ ಮಗ ಚೆನ್ನಾಗಿದ್ದೇನೆ ಅಂತ ಒಂದೇ ಒಂದ್ ಕಾಗದ ಬರೆದ್ರೆ ಸಾಕು, ನಿನ್ ಪಾದಕ್ಕೆ 101 ತೆಂಗಿನಕಾಯಿ ಹೊಡಿಸ್ತೀನಪ್ಪ. ಹೌದಪ್ಪ, ಈ ದೇಶದಲ್ಲೂ ನೀನೆ, ಪರದೇಶದಲ್ಲೂ ನೀನೆ.
ನನ್ ಮಗ ದೂರದ ದೇಶಕ್ಕೆ ಹೋಗೋನ್ ಕಣಪ್ಪ. ಅವನ್ ಕಾಪಾಡೋ ಭಾರ ನಿಂದೇ ಕಣಪ್ಪ ಸ್ವಾಮಿ, ನಿಂದೆ. ಯೋ ಯಾವನ್ರ ಹೇಳಿದ್ ನಿಮ್ಗೆ ದುಬೈ ಏರ್ಪೋರ್ಟ್ ಅಂತ? ಇದು ಬೆಂಗಳೂರು ಏರ್ಪೋರ್ಟ್ ಕಣ್ರಯ್ಯ. ಓಹೋ, ದುಬೈ ಕೇಸ್ಗಳ? ಅದೇ ಆಂಟಿ ಬಾಂಬೆ ಕರ್ಕೊಂಡೋಗಿ ದುಬೈ ಫ್ಲೈಟ್ ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ಲೈಟ್ಗೆ ಹತ್ಸ್ಬಿಟ್ಟಿದ್ದಾಳೆ. ನೀವು ಚಿತ್ರಾನ್ನ ಆಗೋಗ್ಬಿಟ್ಟಿದ್ದೀರಾ, ಕರೆಕ್ಟಾ? ಹೋಗ್ರಯ್ಯ, ಮತ್ತೆ ಊರಿಗೆ ಹೋಗಿ ಬದುಕ್ರಿ, ಇಲ್ಲಾಂದ್ರೆ ಚಿತ್ರಾನ್ನ ಆಗೋಗ್ಬಿಡ್ತೀರಾ. ಯಾರು ಕಾಣ್ತಾ ಇಲ್ವೇ? ಸಗಣಿ ಎತ್ಕೋ ಹೇಳ್ತೀನಿ. ಯಾಕೆ? ಮೊದ್ಲು ಎತ್ಕೋ ಹೇಳ್ತೀನಿ. ಈ ಕಸದಲ್ಲಿ ಬಿದ್ದಿರೋ ಗೋಲ್ಡ್ ರಿಂಗ್ ಯಾರ್ದಮ್ಮ? सुनो वो अंगूठी मेरी है, मेरी. ಹೆಂಗೈತೆ ಗೋಲ್ಡ್ ರಿಂಗು? ಲೇ ಲಿಂಗ, ನನ್ನ ಮಗ ದುಬೈಗೆ ಹೋಗಿರೋ ಖುಷಿಗೆ ಒಂದ್ ಪದ ಆಡ್ಲ. ಹೇಳ್ತೀನಿ ಬುದ್ಧಿ. ಯಾಕ ಬರ್ಲಿಲ್ಲವ್ವ ಹುಬ್ಬಳ್ಳಿಯವ್ವ? ವಾರದೊಳಗ 3 ಸಲ ಬಂದು ಹೋಗವ್ವ, ವಾರದೊಳಗ 3 ಸಲ ಬಂದು ಹೋಗವ್ವ. ಶಬಾಸ್ ಕಣ್ಲೆ ಲಿಂಗ. ಏಯ್, ನೀನು ಒಂದ್ ಪದ ಆಡ್ಲ. ನಮ್ದೆಲ್ಲ ಇದ್ದಿದ್ದೆ ಬಿಡ್ಬೋದಿ. ಇದು ನಮ್ ಚಿಕ್ಕ ದಣಿಯವರು ಇಷ್ಟೊತ್ತಿಗೆ ದುಬೈನಾಗೆ ಏನ್ ತಿಂತಾ ಇರ್ಬೋದು. ನನ್ ಮಗ ದುಬೈ 5 ಸ್ಟಾರ್ ಹೋಟೆಲ್ನಾಗೆ ಕೋಳಿ ಬಿರಿಯಾನಿ ತಿಂತಾ ಇರ್ತಾನೆ ಕಣ್ಲ. ಹಾಗೆ ಹೋದ್ರು ಚಿಂದಿ ಚಿತ್ರಾನ್ನ, ಹಾಗೆ ಹೋದ್ರು ಚಿಂದಿ ಚಿತ್ರಾನ್ನ. ಒಸಿ ಚಟ್ನಿ ಹಾಕಣ. ಎರಡು ಇಡ್ಲಿಗೆ ಒಂದು ಬಕೆಟ್ ಚಟ್ನಿ ತಿಂತೀಯಲ್ಲ ಹೋಗಯ್ಯೋ. ಇರ್ಲಿ ಒಸಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕಣ. ತಲೆ ತಿಂತೀಯಲ್ಲ ಯಾ ಇಡೇ. ಒಸಿ ಚಟ್ನಿ ಹಾಕಕ್ಕೆ ಹೆಂಗಾಡ್ತಾನೆ ನೋಡು ಕಲ್ಯಾಣ್ ಮಗ. ಚಟ್ನಿ ತುಂಬಾ ಚೆನ್ನಾಗಿತ್ತು, ಅದಕ್ಕೆ. ಹೌದು, ಚಿತ್ರಾನ್ನನು ತುಂಬಾ ಚೆನ್ನಾಗಿದೆ ಅಂತ ಕಾಣುತ್ತೆ. ಹೌದೌದು, ನಮ್ ಪಾಡು ಚಿತ್ರಾನ್ನ ಆಗಿದೆಯಲ್ಲ ಇವಾಗ. ನಿಮ್ಗೂ ಸ್ವಲ್ಪ ಚಟ್ನಿ ಹಾಕಿಸ್ಲಾ? ಬೇಡ ಬೇಡ, ಇನ್ನು ಸ್ವಲ್ಪ ದಿವಸ ಹೋದ್ರೆ ನಮ್ ಪರಿಸ್ಥಿತಿನೂ ಚಟ್ನಿ ಆಗ ಕಾಣಿಸುತ್ತೆ. Sorry, sorry. ಬರಲ್ಲ ಬರಲ್ಲ. ಮೊದಲ ಬಾರಿಗೆ ನೋಡಿದಾಗ ನಯ್ಯ ಹಾಗೆ ಹಿಂಬಾಲಿಸುವೆ. ಬೇಡ ಕುಡಿ ಕುಡಿ. ಇಲ್ವಾ? ನಂಗೆ ಗೊತ್ತಿತ್ತು ಇಲ್ಲಿ ಪಿಕ್ ಪಾಕೆಟ್ ಮಾಡ್ತಾರೆ ಅಂತ. ಬೆಂಗಳೂರಲ್ಲಿರುವಾಗ ಬಹಳ ಜಾಗ್ರತೆ ಇರ್ಬೇಕು, ಅದಕ್ಕೆ ನಾನ್ ದುಡ್ಡಲ್ಲಿಟ್ಟಿದ್ದೀನಿ ಗೊತ್ತಾ? ಗೋವಿಂದ ಗೋವಿಂದ. ಇಲ್ವಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ನನ್ಗೂ ಏನ್ ಮಾಡ್ಬೇಕು ಅಂತ ಯೋಚನೆ ಆಗ್ತಿದೆ. ನಮ್ಮನ್ನ ಯಾರು ನೋಡ್ತಾ ಇಲ್ಲ, ಮೆಲ್ಲಿಗೆ ಕಂಬಿ ಕಿತ್ಬಿಡೋಣ. ಹಾಗೆ ಮಾಡೋಣ ಬಾ. ತಿಂದ್ಬಿಟ್ಟು ದುಡ್ಡು ಕೊಂಡು ಹೋಯ್ತೀಯ ನನ್ನ ಮಗನಲ್ಲಿ. ತಿಂದಿಲ್ವ ಹೊಟ್ಟೆ ಬೇರೆ ತನಕ? ಎತ್ತ ದುಡ್ಡನ್ನ ನಿಮ್ಮಂತವ್ರು ಬಂದು ತಿಂದ್ಬಿಟ್ಟು ಹೋಗ್ತೀರಾ ಅಂತಾನೆ. ನಮ್ ಕಡೆಯವರು 4 ಜನ 4 ಮೂಲೆಗೂ ನಿಲ್ಸಿರ್ತೀವಿ. ಬಿಸ್ನೆಸ್ ಮಾಡೋರು ಗೂಬೆಗಳು ಅನ್ಕೊಂಡ್ಯಾ? ತಿನ್ನತಂಗ್ ಸುಮ್ನಿದ್ದು ನೀವು ಕಳ್ಸ್ಕೊಂಡ್ ಜಾಗ ಕಾಲ ಮಾಡಿದಾಗ ಕೈ ಕೈ ಅವ್ನು ನಮ್ಮನ್ನೇ ನೋಡ್ತಾವನೆ ಅಂದ್ಮೇಲೆ ಇವನೇ. ನಮ್ ಕಡೆ ಹೋಟ್ಲುಗಳಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಹಿಟ್ಟು ರುಬ್ಬಿಸ್ತಾರೆ. ಈ ಪುಟ್ಟ ಬಾತಲ್ಲಿ ಬಿಲ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ?
ಊರ್ ಗೌಡ್ರ ಮಗಪ್ಪ. ಮಗ ಕಣಣ್ಣ, ನಾನ್ ಆಗಲ್ಲಪ್ಪ. ನನ್ನ ಐಡಿಯಾ ಎಲ್ಲ ಮುಗಿದೋಯ್ತು. ನೀವೇ ಏನಾದ್ರೂ ಮಾಡಿ ಐಡಿಯಾ ಮಾಡ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಕಿ ಜೈ. ನೋಡ್ತಿರೋದು ಎಲ್ಲ ಸಖತ್ತ ಯಾಮಾರ್ಬಿಟ್ರಲ್ಲ. ಮುಂದಕ್ಕೆ ಈ ಯಜಮಾನ್ರಿ ನಿಮ್ ಮಗ ದುಬೈಗೆ ಹೋದ್ ಖುಷಿಯಾನಾಗೆ ಒಂದ್ ಹಾಡು ಹೇಳಿ ನೋಡಲ್ಲ. ನೀವು ಹಾಡು ಹೇಳ್ಬೇಕು, ಹಾಡು ಹೇಳಬೇಕು. ಅದಕ್ಕೆ ಹೇಳ್ತೇನೆ ಕೇಳುವಂತನಾಗು. ಬ್ರಹ್ಮ ನಿಂಗೆ ಜೋಡಿಸ್ತೀನಿ, ಎಂಡ ಮುಟ್ಟಿದ ಕೈನ ಭೂಮಿ ಉದ್ದಕ್ ಬಗಸ್ತೀನಿ, ಎಂಡ ಕುಡ್ಕೊಂಡ್ ಯಜಮಾನ್ರಿ ಈಗ ನಿಮ್ ಮಗ ದುಬೈನಲ್ಲಿ ಎಲ್ ಮಲಗಿರ್ಬೋದು? ಅವನ್ಗೇನಿಲ್ಲ, ಸುಖದ್ ಸುಪ್ಪತ್ಗೆ ಮಲಗಿರ್ತಾನೆ. ಆಕಸ್ಮಿಕ. ಅಣ್ಣ ರಾಜಣ್ಣ, ನಿನ್ನೆ ಬಿದಿ ಇಲ್ದೆ ಕಷ್ಟದಿಂದ ಪಾರಾಗೋದಿಕ್ಕೆ ನಿಮ್ಮ ಹೆಸರು ಹೇಳ್ಬಿಟ್ವಣ್ಣ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಣ್ಣ. ಅವ್ರು ನೋಡಿದ್ರೆ ಗೊತ್ತಾಗಲ್ವೇನೋ. ಈ ಸಾರಿ ಕ್ಷಮಿಸಿದೀನಿ, ಮುಂದಾದ್ರೂ ಸರಿಯಾಗಿ ಬದುಕೋದ್ ಕಲೀರಿ ಅಂತಿದ್ದಾರೆ. ಓಹೋ, ಹಂಗ ಅಂದಿದ್ದು ಅಣ್ಣ. ಆಯ್ತಣ್ಣ, ನಿನ್ನ ಪಾದದ ಧೂಳು ನಮ್ಮ ಹಣೆಗೆ ವಿಭೂತಿ ಆಗ್ಲಣ್ಣ. ಅದೇಪ್ಪ. ಅಯ್ಯ ಅಮ್ಮ ಕೊಡಿತಾನೆ, ಅಯ್ಯ ಅಮ್ಮ, ಅಯ್ಯ ಅಮ್ಮ ಕೊಡಿತಾನೆ, ಅಯ್ಯ ಅಮ್ಮ ಒಡಕನ ಒಂದ. ನಮಸ್ತೆ ಅಣ್ಣ, ನಮಸ್ತೆ. ನೀನೇನು ನನ್ನ ಬಡ್ಡಿ ರೊಕ್ಕ ಕೊಡ್ತೀಯಾ, ಇಲ್ಲ ಈ ಚಪ್ಪಲ್ ತಗೊಂಡು ನನಗೆ ಒಂದ್ ಏಟ್ ಹಾಕ್ತೀಯ? ಈ ಮಹಾನಗರದಾಗ ಒಬ್ರಿಗೊಬ್ರು ಕನೆಕ್ಷನ್ನೇ ಇಲ್ಲ ಅಂತ ಹೇಳ್ಕೊಂಡಿದ್ದೆ. ನೀವಾರು ಬಂದ್ರಲ್ಲ ಪಾಪಣಾತ್ಮರ, ನಿಮ್ಮಲ್ಲಿ ಯಾರು ಒಬ್ರು ಈ ಕೆರ ತಗೊಂಡ ನನ್ನ ಮಾರಿ ಮೇಲೆ ಹೊಡಿರಪ್ಪೋ ಯಪ್ಪ. ಕೆರ ತಗೊಂಡು ಹೊಡಿ ಅಂದ್ರೆ ಹೊಡಿಯೋದಿಲ್ವಲ್ರಪ್ಪ. ಗುಡ್ ಮಾರ್ನಿಂಗ್ ಸರ್. ಅಲ್ಲಲೇ ಮಗನ, ತೆಲುಗಿನಾಗ ನಮಸ್ಕಾರ ಅಂದ, ತಮಿಳ್ನಾಗ ನಮಸ್ಕಾರ ಅಂದ. ಅವ್ರಿಗಿರೋ ಭಾಷಾಭಿಮಾನ ಕನ್ನಡದವನಾದ ನಿನಗಿಲ್ವಲ್ಲೇ. ಯಾಕಣ್ಣ ಅಂತ ಕೇಳ್ತೀನಲೆ. ಅಚ್ಚ ಕನ್ನಡದಾಗೆ ನಮಸ್ಕಾರ ಕಣ್ಣಣ್ಣ ಅಂತ ಹೇಳಿದ್ರೆ ನಿಮ್ಮ ಅಪ್ಪನ ಮನೆ ಗಂಟೋಗ್ತೀನಿ. ಇಂಗ್ಲೀಷಿನಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಬಿಸಿನೆಸ್ ಮೇಂಟೈನ್ ಮಾಡಕ್ ಆಗಲ್ಲ ಕಣ. ನಾವು ಎಲ್ಲ ಮಗನ ಎಷ್ಟು ಬೆಳೆದಿದೆಯಲ್ಲ ನೀನು. ನನ್ಗೊಂದು ಅನುಮಾನ ಬರ್ತಾ ಇದೆ. ನೀನ್ ಸೀದಾ ಮನೆಗೆ ಹೋಗಿ ನಿಮ್ಮವ್ವನ ಒಂದು ಮಾತು ಕೇಳು. ನೀನ್ ಹುಟ್ಟಕ್ ಮುನ್ನ ನಿಮ್ ಬಾಜು ಮನೆಗೆ ಯಾರು ಇಂಗ್ಲಿಷ್ನವ್ರು ಇದ್ರ ಅಂತ. ಅದೆಲ್ಲ ಬೇಡಪ್ಪ, ನಮಗೆ ಬಡ್ಡಿ ರೊಕ್ಕ ಕೊಟ್ಬಿಡಲೆ. ಇವತ್ತು ಕಲೆಕ್ಷನ್ ಆಗಿಲ್ಲ ಕಣ. ನಾವು ಅದೆಂಗಲೆ ಕಲೆಕ್ಷನ್ ಆಗ್ತದೆ ಮಗನೇ? ಕಡಿದ್ರ ನಾ ಕಾಳಿದ್ದಂಗಿದ್ಯಾ, ಹೆಂಗಲೆ ರೊಕ್ಕ ಹಾಕ್ತಾರೆ ನಿನಗೆ? ಅಲ್ಲಲೇ ಜೈಲ ಕೊಲೆ ಮಾಡಿ ಬಂದು ದೊಡ್ಡ ರೌಡಿ ಇದ್ದಂಗಿದ್ಯಾ ಮಗನೇ? ನಿನ್ ಯಾರು ಭಿಕ್ಷಾ ಹಾಕ್ತಾರಲ್ಲಿ? ಭಿಕ್ಷಾ ಸಿಗಬೇಕಂದ್ರೆ ಒಂದು ಕೆಲಸ ಮಾಡು. ಕೈಗೊಂದು ಡಾಲ್ಡಾ ಡಬ್ಬಿ ಕಟ್ಕೊಂಬಿಟ್ಟು ಬ್ಯಾಂಡೇಜ್ ಹಾಕೊಂಡು ಒಂದಿಷ್ಟು ರಕ್ತ ಹಾಕೊಂಬಿಟ್ಟು ಅಂತ ಭಿಕ್ಷೆ ತಕೋಗು. ಅದೆಲ್ಲ ಆಗದಿಲ್ಲಪ್ಪ. ನಮ್ ರೊಕ್ಕನ ನಮಗೆ ಕೊಟ್ಬಿಡು, ಇಲ್ಲ ಅಂದ್ರೆ ನೀನ್ ರೊಕ್ಕನ ಕೊಡ್ಬಿಡು. ಈ ಚಪ್ಪಲ್ನಾಗ ಮಾರಮ್ಮನ್ ದಿವ್ಯ ಸನ್ನಿದಾಗ ನನ್ ತಲೆಗೆ 4 ಏಟ್ ಹಾಕ್ಬಿಡಪ್ಪ. ಇಲ್ಲ ಇವನ ಎಲ್ಲೋದ ಇವ? ಅಲ್ಲ, ಬ್ಯಾರೆದವ್ರು ಬಂದು ಕೆರ ತಗೊಂಡು ಹೊಡೆದ ಆನಂದವಾಗಿ ಹೊಡಿಸ್ಕೊಂತಾರ. ಇವರು ನಮ್ಮ ಸಾಲ ಕೊಟ್ಟು ನಮ್ ಕೆರ ತಗೊಂಡು ಹೊಡೀರಿ ಅಂತಂದ್ರೆ ಹೊಡೆಯೋದಿಲ್ವಲ್ರಪ್ಪ. ಗೆಟಪ್ಪೆ ಚೇಂಜು. ಅಲ್ಲ, ಏನಿವನ್ ಕತೆ? ಮೊದ್ಲು ನಮ್ ಕತೆ ನೋಡ್ಕೊಳ್ಳ ನಡಿಯಲ್ಲೋ. ಇವನ್ ಬೇರೆಯವ್ರ ಕತೆಗೆ ಹೋದ.
ಅನಸೂಯಮ್ಮ ಖಾನಾವಳಿ. ಹೋಟ್ಲು ಬೋರ್ಡ್ ನೋಡ್ತಿದ್ದಂಗೆ ಹೊಟ್ಟೆ ಇರೋ ಹುಳುಗಳೆಲ್ಲ ನಿಗರ್ಕಂಡ್ ನಿಂತಾವಲ್ಲಪ್ಪ. ಹೋಗಿ ಊಟ ಮಾಡ ನಡಿ. ಓಹೋ ಬನ್ನಿ 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 ಕೂತ್ಕೊಳ್ಳಿ. ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಊಟಕ್ಕೆ ಲೇಟ್ ಆಗಿ ಬಂದ್ಬಿಟ್ಟಿದ್ದೀರಾ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಜ್ಜಿ, ನಾವು ನೀನ್ ಕೊಡೋದ್ರಲ್ಲೇನೋ ಅಡ್ಜಸ್ಟ್ ಮಾಡ್ಕೋತೀವಿ, ಆದ್ರೆ ಆಮೇಲೆ ನಾವು ಕೊಡೋದ್ರಲ್ಲಿ ನೀನ್ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೇ. ಅಷ್ಟೇ ತಾನೇ? ಕೂತ್ಕೊಳ್ಳಿ. ಹಪ್ಪಳ, ಸಂಡಿಗೆ, ಸಾಂಬಾರು, ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿರ್ಬೇಕು. ಇವನ್ ಇಷ್ಟೊಂದು ಮುಖದ್ ನೋಡಿದ್ರೆ ಸಖತ್ತಾಗಿರ್ಬೇಕು. ಊಟ ಚೆನ್ನಾಗಿರ್ಬೇಕು. ಅಜ್ಜಿ, ಸಾಂಬಾರು ಘಮ ಘಮ ಅಂತ ಇದೆ. ಎಲ್ಲಿ ಸಾಂಬಾರು ಒಳಗೈತಾ? ಉಪ್ಪಿನಕಾಯಿ, ಸೊಂಡಿಗೆ ಎಲ್ಲ ಇರ್ತಿತ್ತು. ಇವತ್ತೇ ಖಾಲಿ ಆಗೋಗ್ಬಿಟ್ಟು ಕಡ್ಲೆಕಾಯಿ ಚಟ್ನಿ ಮಾತ್ರ ಉಳ್ಕೊಂಡಿದೆ. ಇದನ್ನೇ ತುಪ್ಪ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಉಪ್ಪಿನಕಾಯಿ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಚಟ್ನಿ ಅಂತಾರು ತಿಳ್ಕೊಳ್ಳಿ, ಇದನ್ನೇ ಮೊಸರು ಅಂತಾದ್ರು ತಿಳ್ಕೊಳ್ಳಿ, ಏನ್ ಬೇಕಾದ್ರೂ ತಿಳ್ಕೊಳ್ಳಿ. ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ್ರಪ್ಪ. ಅಯ್ಯೋ, ಬೇಜಾರು ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಅಜ್ಜಿ. ಅಯ್ಯೋ ಪಾಪ, ಬಾಳ ಒಳ್ಳೆ ಹುಡುಗರು. ತಿನ್ನಿ ತಿನ್ನಿ. ಬಂದೆ. ಅಜ್ಜಿ ತುಂಬಾ ಖಿಲಾಡಿ ಇದ್ದಾಳೆ. ಸಖತ್ತಾಗಿ ಮರ್ಸ್ಬಿಟ್ಟೆ. ತಗಾಜಿ ಕಾಸು, ನಾಳೆ ಬರ್ತೀನಿ. ಇನ್ 2-3 ದಿವಸ ಈ ಕಡೆ ಬರ್ಬೇಡ ನೀನು. ಎಷ್ಟಾಯ್ತಜ್ಜಿ ಬಿಲ್ಲು? 20 ರೂಪಾಯಿ ಕಣಪ್ಪ. ಅಜ್ಜಿ, ದಿವಸ ನಮ್ಮ ಹತ್ರ ಇದುವರೆಗೂ 1000 ರೂಪಾಯಿ ಓಡಾಡ್ತಿತ್ತು, ಆದ್ರೆ ಇವತ್ತು ಕೈಯಲ್ಲಿ 1 ರೂಪಾಯಿ ಓಡಾಡ್ತಿದೆ. ಇದನ್ನೇ 1 ರೂಪಾಯಿ ಅಂತಾರೋ ತಿಳ್ಕೊ, 100 ರೂಪಾಯಿ ಅಂತಾರೋ ತಿಳ್ಕೊ, 1000 ರೂಪಾಯಿ ಅಂತಾರೋ ತಿಳ್ಕೊ. ನನಗೆ ಬೇಜಾರ್ ಮಾಡ್ಕೋಬೇಡ ಅಜ್ಜಿ. 950, 1000. ಯಪ್ಪ, ನೀನು ಬಡ್ಡಿ ಮಾತ್ರ ಕೊಡ್ಬೇಕು. ನೀನು ಸಾಲ ಕೊಡ್ದಿದ್ರು ಚಿಂತಿಲ್ಲ. ಯಾಕೆ? ಸಾಲ ಆದ್ರೆ ಒಂದೇ ಸಲ ಕೊಟ್ಬಿಡ್ಬಹುದು, ಬಡ್ಡಿ ಆದ್ರೆ ಅವನು ಯಾವಾಗಲೂ ಕೊಡ್ತಾನೆ ಇರ್ಬೇಕಲ್ಲ. ಹಾಗೆ ನನ್ನ ಮಕ್ಕಳ ಇಲ್ಲಿ ಸಿಕ್ಕಿದ್ರ ನೀವು? ಅಲ್ಲಿಲೇ ಬಸ್ಯಾ? ರೈಲ್ವೆ ಸ್ಟೇಷನ್ ಸರ್ಕಲ್ ಮುಂದೆ ನೆನ್ನೆ 3 ಸಾರಿ ಬಂದೋದೆ. ಎಲ್ಲಿ ಲಾವಾಗಿದ್ದೆ? ರೊಕ್ಕ ಕೊಡ್ಬೇಕು ಅಂತ ತಪ್ಪಿಸ್ಕೊಂಡೋಗಿದ್ದೇನ ಮಗನ? ಇಲ್ಲ ಸ್ವಾಮಿ, ಮೊನ್ನೆ ನಮ್ಮ ಮಗಳು ಮದುವೆ ಮಾಡಿದ್ನಲ್ಲ, ನಮ್ಮ ಅಳಿಯಂದ್ರು ಬೋ ಆಟ ಮಾಡ್ಬಿಟ್ರು. ರೈಲ್ವೆ ಸ್ಟೇಷನ್ ಏರಿಯಾ ಬಿಟ್ಕೊಟ್ರೇನೆ ನಾನ್ ನಿಮ್ ಮಗಳು ಮದ್ವೆ ಆಗೋದು, ಇಲ್ಲದ ಆಗೋದೇ ಇಲ್ಲ ಅಂದ್ಬಿಟ್ರು. ಅದಕ್ಕೆ ಆ ಏರಿಯಾ ಅವನಿಗೆ ಬಿಟ್ಕೊಟ್ಬಿಟ್ಟು ಹೊಸ ಏರಿಯಾ ಹುಡುಕ್ತಾ ಇದೀನಿ. ಪರವಾಗಿಲ್ವೇ, ದೊಡ್ಡ ದೊಡ್ಡ ಶ್ರೀಮಂತರಿಗೆ ರಾಜಕಾರಣಿಗಳಿಗೆ ಏರಿಯಾ ಐತೆ ಅನ್ಕೊಂಡಿದ್ದೆ. ಇರ್ಬೋಕಿ ನನ್ನ ಮಕ್ಕಳಿಗೆ ಏರಿಯಾ ಐತೆ ಅಂತ ಗೊತ್ತಾಯ್ತು. ಅದಿರ್ಲಿ, ನಿಂಗ್ ಮದುವೆ ವಯಸ್ಸಿಗೆ ಬಂದ ಹೆಣ್ಣು ಮಗಳದಾಳೇನ? ಇಲ್ಲ ಸ್ವಾಮಿ. ಹೋಗ್ಲಿ, ದೇವಸ್ಥಾನ ಮುಂದೆ ಕುಂತ್ಕಂತಾರಲ್ಲ ನಿನ್ ಸ್ನೇಹಿತರು, ಅವ್ರಿಗೆ ಹೆಣ್ಮಕ್ಳದಾರೇನ? ಇದಾರೆ. ಯಾಕೆ ಸ್ವಾಮಿ? ಯಾಕೆಂದ್ರೆ ಯಾವ್ದಾದ್ರು ಹುಡುಗಿನ ಮದುವೆ ಆಗಿ ಅವ್ರ ಏನಾದ್ರು ನನ್ನ ಹೆಸರಿಗೆ ಬರ್ಸ್ಕೊಂಡ್ಬಿಡವ ಅಂತ. ಹಿಂಗ್ಯಾಕ್ ನಾಗ್ತಿರ್ಲೆ? ಸಾಮಾನ್ಯ ಜರಿಯೇನು? ಎಂತ ಕೆಲ ಚೆನ್ನಾಗ್ತದೆ. 2 ವರ್ಷ ಅಣ್ಣ ಮುಂದೆ ದೇವಸ್ಥಾನ ಮುಂದೆ ಕುಂತ್ಕೊಂಡು ತಿರ್ಬೋಕಿ ಕೆಲಸ ಮಾಡ್ಕೊಂಡ್ಬಿಟ್ರೆ 3ನೇ ವರ್ಷಕ್ಕೆ ಜಯನಗರದಾಗ 2 ಕಾಂಪ್ಲೆಕ್ಸ್ ಕಟ್ಟಿಸ್ತೀನಿ. ಏನ್ ಮಾತು ಅಂತ ಆಡ್ತೀರಾ ಸ್ವಾಮಿ? ಹೋಗ್ಲಿ ಬಿಡಪ್ಪ, ನೀನಿಗ್ ಕೈ ಮುಗಿದ್ ಕೇಳ್ಕಂತೀನಿ. ನೀ ನನಗೆ ರೊಕ್ಕನೇ ಕೊಡೋದು ಬೇಡ, ಒಂದೇ ಒಂದಪ್ಪ ಕೆರ್ದಾಗ ಹೊಡೆದ್ಬಿಡು. ಏನು ಹೋದ್ರಪ್ಪ? ಹಾಳಾಗೋಲಿ ಬಿಡು ನನ್ನ ಮಕ್ಕಳು. ಏನ್ ಗುರು, ಊರಿಗೂ ಹೋಗಂಗಿಲ್ಲ, ಇಲ್ಲೂ ಇರಂಗಿಲ್ಲ, ಮುಂದೆ ನಮ್ಮ ಜೀವನ? ಅದೇ ಕಣೋ, ಊರಲ್ಲಿ ನಾವು ದೊಡ್ಡದಾಗಿ ಹೇಳ್ಕೊಂಬಂದ್ಬಿಟ್ಟಿದೀವಿ. ನಾವು ಹೀಗೆ ಯಾಮಾರಿರೋದು ಅವ್ರಿಗೇನಾದ್ರು ಗೊತ್ತಾದ್ರೆ ಸಾಯೋ ತನಕ ನಮ್ಮನ್ನು ಅಣಗಿಸ್ದೇ ಬಿಡೋದಿಲ್ಲ. ನನಗೆ ಜನರು ಭಯ ಇಲ್ಲ ಗುರು. ನನ್ನ ತಂದೆಗೆ ಇಲ್ಲಿ ಸಲ್ಲದ ಆಸೆ ತೋರಿಸಿ ಇರೋ ಆಸ್ತಿನೂ ಮಾಡಿಸಿ ಆ ದುಡ್ಡನ್ನೆಲ್ಲ ತಂದು ಎಲ್ಲ ಕಳ್ಕೊಂಡೆ. ಈಗ ಊರಿಗೆ ಹೋಗಿ ಹೆಂಗ ಮುಖ ತೋರಿಸಿ? ದುಡ್ಡು ಮಾಡ್ದೇನೆ ನಾವು ಊರಿಗೆ ಹೋಗಾಗೇ ಇಲ್ಲ. ಆ ಯಾಮಾರ್ಸೋಳು ನಮ್ ಕೈ ಸಿಗೋ ತನಕ ಈ ಊರಲ್ಲೇ ಇರೋಣ. ಅವಳು ಖಂಡಿತ ಸಿಕ್ಕೇ ಸಿಗ್ತಾಳೆ. ಅಲ್ಲ ಗುರುವೆ,
ಅವಳು ಸಿಗೋವರೆಗೂ ನಮ್ಮ ಜೀವನ ಹೆಂಗೆ? ಅಲ್ವೋ, ಹುಟ್ಸಿದ್ದೇವ್ರು ಹುಲ್ಲು ಮೇಯಿಸದೆ ಬಿಡ್ತಾನೇನೋ. ಎಲ್ಲರ ಕಷ್ಟಗಳಿಗೂ ಒಂದು ಕೊನೆ ಇದ್ದೇ ಇರುತ್ತೆ. ಹಂಗಲ್ಲ, ಈ ಬೆಂಗಳೂರಲ್ಲಿ ಜೀವನ ಮಾಡೋದು. ಎಲ್ಲದಕ್ಕೂ ಆ ದೇವ್ರಿದಾನೆ, ಅವನ ಮೇಲೆ ಭಾರ ಹಾಕೋಣ ನಡಿ. ದೇವ್ರು ಎಲ್ಲಿದ್ದಾನೆ? ಆ ದೇವ್ರು ಅಗಳಪ್ಪ, ದೇವ್ರು ಇಲ್ಲೇ ಇದ್ದಾನೆ. ಏನು ಈ ಕುರಿನ? ಇವತ್ತಿನ ನಮ್ಮ ಪಾಲಿನ ದೇವರು ಇದೆ. ಹಂಗಂದ್ರೆ ಬಾ ಹೇಳ್ತೀನಿ. ಎಷ್ಟು ಹೇಳ್ತೀಯಪ್ಪ ಈ ಕುರಿಗೆ? ಒಳ್ಳೆ ಪಗಡ್ದ ಕುರಿ ಸಮಯ ಇದು. 2 ದೊಡ್ಡ ನೋಟ್ ಆಯ್ತದೆ ಸಮಯ. 2 ದೊಡ್ಡ ನೋಟು ಅಂದ್ರೆ 2,000 ರೂಪಾಯಿನ? ಹೌದು ಸಮಯ. ಏನಯ್ಯ, ಇಷ್ಟು ಒಳ್ಳೆ ಕುರಿಗೆ 2,000 ರೂಪಾಯಿ ಅಷ್ಟೇನಾ? ನೋಡಪ್ಪ, 2,000 ರೂಪಾಯಿ ಕೊಟ್ರೆ ಈ ಕುರಿಗೆ ಅವಮಾನ. 3,000 ರೂಪಾಯಿ ಕೊಡ್ತೀನಿ. ಇಷ್ಟ ಇದ್ರೆ ಕೊಡು, ಇಲ್ಲದ್ರೆ ಮುಂದಕ್ಕೆ ಹೋಗ್ತೀನಿ. ಎಲ್ಲ ಹುಚ್ಚರಿರ್ಬೇಕು. ಹುಚ್ಚ ನೀನು, ನಿಮ್ಮಪ್ಪ, ನಿನ್ ತಾತ. ಅಲ್ಲಯ್ಯ, ಇಷ್ಟು ಒಳ್ಳೆ ಕುರಿಗೆ 2 ಪಟ್ಟು ಕೊಡ್ತೀನಿ ಅಂದ್ರೆ ನನ್ನೇ ಹುಚ್ಚೆ ಅಂತೆಲ್ಲಯ್ಯ. ನೋಡಪ್ಪ, ಈ ಕುರಿನ ತಗೊಂಡು ಅಲ್ಲಿ ಮೈದಾನ ಕಾಣಿಸ್ತಿದ್ಯಲ್ಲ, ಅಲ್ಲಿಗೆ ಬಾ. ಗುರು, ನಾವ್ ಈ ವ್ಯಾಪಾರದಾಗ ದುಡ್ಡು ಮಾಡಕ್ಕೆ ಒಳ್ಳೆ ಚಾನ್ಸು. ಮೂವನು ನೀನ್ ಅರ್ಧ ಗಂಟೆವರೆಗೂ ನಮ್ ಜೊತೆನೆ ಇರ್ಬೇಕು. ಆಮೇಲೆ ನಿನ್ ದುಡ್ಡು ನೀನ್ ತಗೊಂಡು ಹೋಗ್ತಾ ಇರು. ಆಯ್ತು ಬುದೇ. ಹಂಗಾರ ಬಾ. ಕುರಿ ರೇಟ್ ಹೆಂಗಪ್ಪ? 5,000. ನಾನು ಕೇಳಿದ್ದು ಕುರಿ ರೇಟು, ನಿನ್ನ ರೇಟ್ ಅಲ್ಲ. ನಾನ್ ಹೇಳಿದ್ದು ನನ್ ರೇಟನ್ನಲ್ಲ, ಕುರಿ ರೇಟನ್ನೇ. ಸಾಮಾನ್ಯದ ಕುರಿ ಅಲ್ಲ, ಇಂಗ್ಲಿಷಲ್ಲಿ ಮಾತಾಡುತ್ತೆ. ಮಾತಾಡ್ಸು ನೋಡೋಣ. ಅಡ್ವಾನ್ಸ್ ಕೊಟ್ರೇನೆ ಮಾತಾಡ್ಸೋದು. ಅಡ್ವಾನ್ಸ್ ಕೊಟ್ಟ ಮೇಲೆ ಮಾತಾಡಿಸ್ತಿ ಅಂತ ಏನ್ ಗ್ಯಾರಂಟಿ? ಕುರಿ ಇಂಗ್ಲಿಷಲ್ಲಿ ಮಾತಾಡಿದ್ಮೇಲೆ ನೀನ್ ತಗೊಳ್ತಿ ಅಂತ ಏನ್ ಗ್ಯಾರಂಟಿ? ಯೋ, ಜಾಸ್ತಿ ಮಾತಾಡಿದ್ರೆ ಅಷ್ಟೇ. ಸುಮ್ನೆ ಹೋಗೇ ಆಚೆ. ನಿಮ್ಮಂತ ತರ್ಲೆ ನನ್ ಮಕ್ಳು ತಗೊಳಕ ಬರ್ತೀರಾ? ಸುಮ್ನೆ ತರ್ಲೆ ಮಾಡಕ್ ಬರ್ತೀರಾ? ಸುಮ್ನೆ ಮುಚ್ಕೊಂಡೋಗೆ. ಏನಂದೆ? ಏನಯ್ಯ? ಏನೇ ಏನೇ ಏನೀಗ? ಹೋಗೆ, ನಿನ್ ಕುರಿ ತಗೊಂಡ್ ಹೋಗೆ. क्या रे अकल है क्या? ಬೇಪಾರ ಮಾಡೋದು ಜಾಗದಾಗೆ ಗಲಾಟೆಗೆ ಮಾಡ್ತಾರೆ. ಬೇಪಾರ ಮಾಡೋದು ಜಾಗ ಅಂದ್ರೆ ಮಹಾಲಕ್ಷ್ಮಿ ಜಾಗ ಇದ್ದಂಗೆ, ಮಾಲೂಮು? अरे रे 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 क्या बकरा है? नंद नंद ये कुणिगल का बकरा, ये बन्नूर का. ಫಾರಿನ್ का ಬಕ್ರಾ. ಫಾರಿನ್ का? ಈ ಬಕ್ರಾ ನಮ್ಗೆ ಕೊಟ್ಬಿಡು, ನಮ್ದಕ್ಕೆ ಪೈಸೆ ನಿಮ್ಗೆ ಕೊಡ್ತೀವಿ, ನಿಮ್ದಕ್ಕೆ ಮಾಲು ನಮ್ಗೆ ಕೊಟ್ಬಿಡಿ. ಸ್ವಲ್ಪ ಸುಮ್ಮನೆ ನಿಂತ್ಕೋತೀರಾ? ಈಗ ನಾನ್ ನಿನ್ಗೆ ಏನ್ ಹೇಳಿದ್ದು? ಸ್ವಾಮಿ, ಇದು ಇಂಗ್ಲಿಷ್ ಮಾತಾಡೋ ಕುರಿ. ಎಷ್ಟೇ ಆದ್ರೂ ನನಗೆ ಬೇಕಿದು. ಈ ಬಕ್ರಾ ಇಂಗ್ಲಿಷ್ ನಾಗೆ ಮಾತಾಡ್ತದೆ. ಮತ್ತೆ ಮನುಷ್ಯರು ಮಾತಾಡೋದು ಕಷ್ಟ ಐತೆ, ಈ ಬಕ್ರಾ ಇಂಗ್ಲಿಷ್ ನಾಗೆ ಮಾತಾಡ್ತೈತೆ. ಹಂಗಾದ್ರೆ ಈ ಬಕ್ರಾ ನಮ್ದಕ್ಕೆ ಬೇಕು. ರೀ ಸ್ವಾಮಿ, ಈ ಕುರಿ ನನಗ್ ಬೇಕು. ಈ ಬಕ್ರಾ ನಮ್ದಕ್ಕೆ ಬೇಕು. ರೇ, ನನಗ್ ಬೇಕ್ರಿ ಇದು. ನಮ್ಗೆ ಬೇಕು. ನೀವೇ ಹೇಳ್ಬಿಟ್ಟು ನೀವೇ ಜಗಳ ಆಡ್ಸಿದ್ರಲ್ರಿ. ನಾನ್ ನಿಮಗೂ ಕೊಡಲ್ಲ, ಇವ್ರಿಗೂ ಕೊಡಲ್ಲ. ನನ್ ಕುರಿ ನಾನು ಏನ್ ಬೇಕಾದ್ರೂ ಮಾಡ್ಕೋತೀನಿ. ಹರಾಜ್ ಹಾಕ್ಬಿಡ್ತೀನಿ. ಕುರಿ ಹರಾಜ್ 5,000 ರೂಪಾಯಿ. 7,000, 7,500, 8,000, 9,000, 9,500. 9,500 ಮೇಲೆ ಇನ್ನೂ 10,000, 10,000. 10,000, 10,000 ಒಂದ್ ಸಾರಿ, 10,000 2 ಸಾರಿ, 10,000 3 ಸಾರಿ. ಮೇರಾ ನಸೀಬ್ ಜೀತ್ ಗಯಾ ರೇ. ಮೊದ್ಲು ಅಡ್ವಾನ್ಸ್ ಕೊಡಿ. ಅಡ್ವಾನ್ಸ್ ಗೆ ಕೊಡ್ತೀವಿ, ಮೊದ್ಲು ಇಂಗ್ಲಿಷ್ ನಾಗೆ ಮಾತಾಡ್ಸ್ರಿ. ಮೊದ್ಲು ಅಡ್ವಾನ್ಸ್ ಕೊಡ್ರಿ. ಅರೆ ಪೆಹಲೆ ಇಂಗ್ಲಿಷ್ ನಾಗೆ ಮಾತಾಡ್ಸ್ರಿ. ಮೊದ್ಲು ಅಡ್ವಾನ್ಸ್. ಏನ್ರಿ ಕೇಳ್ತೀರಿ? ತಗೊಳ್ರಿ, ನಾನೇ ಕೊಡ್ತೀನಿ. तुम क्या देता रे? मैं देता हूँ. ನೀವ್ಯಾರಿ ಕೊಡಕ್ಕೆ? अरे अमानुल्ला है ने, उनका बेटा रे. ಅಮಾನುಲ್ಲಾ ಕೋನ್? अताउल्ला का बेटा रे. ಅತ್ತವುಲ್ಲಾ ಕೋನ್? रहमतुल्ला का बेटा रे. ರಹಮತುಲ್ಲಾ ಕೋನ್? हिदायतुल्ला का बेटा रे. ಸುಮ್ನೆ ರೀ, ಯಾರ್ ಬೇಟ ಆದ್ರೆ ನನಗೇನ್ರಿ? ಮೊದ್ಲು ಅಡ್ವಾನ್ಸ್ ಕೊಡ್ರಿ. ರೀ, ಅವನ್ ಏನ್ ಕೇಳ್ತೀರಿ? अरे ನೀನ್ ಯಾಕೆ ಕೊಡ್ತೀಯಾ? ಚುಪ್ ರೋ. ಪೆಹಲೆ ಇಂಗ್ಲಿಷ್ ನಲ್ಲಿ ಮಾತಾಡ್ಸು. ಮಾತಾಡ್ತೀನಿ. ಆದ್ರೆ ಒಂದು ಕಂಡೀಷನ್. ಕ್ಯಾ ಬೋಲು? ಏನು ಅಂತಂದ್ರೆ, ಈ ಕುರಿ ಹತ್ರ ಇಲ್ಲಿ ಮಾತಾಡ್ಸೋದು ಒಂದೇ ಒಂದು ಇಂಗ್ಲಿಷ್ ಪದ. ಉಳಿದಿದ್ದನ್ನ ನಮ್ ದುಡ್ಡು ಪೂರ್ತಿಯಾಗಿ ಕೊಟ್ಟ ಮೇಲೇನೆ ನೀವು ನಿಮ್ ಮನೆ ತಗೊಂಡ ಮಾತಾಡ್ಸ್ಕೋಬೇಕು. ಅಚ್ಚಾ, ಬಹುತ್ ಅಚ್ಚಾ. ದಾವಣಗೆರೆ ದುರ್ಗಮ್ಮನ್ ಜಾತ್ರೆ ಎಕ್ಸಿಬಿಷನ್ ನಾಗೆ ಇಂಗ್ಲಿಷ್ ಮಾತಾಡೋ ಕುರಿ ದುನಿಯಾದಾಗೆ ಸಿಕ್ಕಾಕಿಲ್ಲ ಅಂತ ಪ್ರಚಾರ ಮಾಡಿ ನೋಡೋ ಜನರಿಗೆ 10 ರೂಪಾಯಿ ಟಿಕೆಟ್ ಮಾಡಿದ್ರೆ ನಮ್ದಕ್ಕೆ 1,000 ರೂಪಾಯಿ ಮಾಡ್ಬೋದು. ಈ ಬಚ್ಚ ನನ್ನ ಮಕ್ಕಳಿಗೆ ಕಲ್ಲೇ ಇಲ್ಲ.
ಹಾ ನೋಡಿ, ನೀವೆಲ್ಲರೂ ಸಾಕ್ಷಿ. ಈ ಕುರಿ ಹತ್ರ ಒಂದೇ ಒಂದು ಇಂಗ್ಲಿಷ್ ಪದ ಮಾತಾಡ್ತೀನಿ. ಅಪ್ಪ ಕುರಿರಾಯ, ಒಂದೇ ಒಂದು ಇಂಗ್ಲಿಷ್ ಪದ ಮಾತಾಡಿ ನನ್ನ ಮಾನ ಉಳಿಸ್ಬಿಡಪ್ಪ. ಹೇಳಪ್ಪ, ಏಪ್ರಿಲ್ ತಿಂಗಳಾದ್ಮೇಲೆ ಯಾವ ತಿಂಗಳಪ್ಪ? ಹೇಗೆ? ಏಪ್ರಿಲ್ ತಿಂಗಳಾದ್ಮೇಲೆ ಮೇ ತಾನೆ? ಏನಪ್ಪ ನಾನು ಹೇಳಿದೆಲ್ಲ ಸರಿ ತಾನೆ? ಎಲ್ಲೋದ ಕೃಷ್ಣ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಇಲ್ಲಿಗೆ ಬಾ ಅಂತ ಹೇಳಿದ್ದೆ, ಏನಾರ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ನಾ? ಯಾರಪ್ಪ ನೀವು? ನಾ ಹುಡುಗಿ ಅಲ್ಲಪ್ಪ, ಹುಡುಗ. ನಮಗ್ ಗೊತ್ತು ಒಳಗಿರುತ್ತೆ. ಎಲ್ಲೊಟ್ಟಬಿಟ್ಟ ಇವನು, ಅಲ್ಲೇ ಇರೋ ಅಂತ ಹೇಳಿದೀನಿ. ಅಯ್ಯೋ, 5 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಏನಾದ್ರೂ ಎಡವಟ್ ಮಾಡ್ಕೊಂಡ್ಬಿಡ್ತಾನಲ್ಲ ಇವನು. ಓಡೋ, ಎಲ್ಲಿಗೆ ಹೋಗ್ತೀನಿ? ಏನಿದೆಲ್ಲ ಆಮೇಲೆ ಹೇಳ್ತೀನಿ. ನಾನು ಬಿಟ್ಟಿದ್ರೆ ಚಿಂದಿ ಉಡಾಯಿಸ್ಬಿಡ್ತಿದ್ಯಾ? ನನ್ನ ಮಕ್ಕಳನ್ನ ಯಾಕೆ ಹಿಂಗೆ ಹೇಳ್ಕೊಂಬತ್ತಾ ಇದ್ಯಾ? ಅಯ್ಯೋ, ಮಚ್ಚ ತರದೇ ಮರ್ತ್ಬಿಟ್ನಲ್ಲಪ್ಪ, ಏನ್ ಮಾಡೋದು? ಜೈ ಮಾರುತಿ. ಎಲ್ಲ ಬಾವನು ಯಾರು ಯಾರು ಅವಳೆ ಯಾರಾದ್ರೂ ಏಮಾರಿಸ್ಬೇಕಲ್ಲ ಈಗ. ಸುಮ್ನಿರು, ನಿನ್ ಕಣ್ಣಲ್ಲಿ ನೀರ್ ಬರ್ತಿದ್ರೆ ನನ್ನ ಕಣ್ಣಿಗೆ ನೋವಾಯ್ತದೆ. ಯಾಕೆ ಅಳ್ತಿದ್ಯಾ? ನಾನ್ ದುಬೈಗೆ ಹಣ ಮಾಡ್ಕೊಂಡ್ ಬರ್ಬೇಕು ಅಂತ ನನ್ನ ಮದ್ವೆಗೆ ಇಟ್ಟಿದ್ದ ಹಣನೆಲ್ಲ ತಗೊಂಡು ರಾತ್ರಿ ಮನೆ ಬಿಟ್ಬಿಟ್ಟು ಓಡ್ ಹೋಗಿದ್ ಸುದ್ದಿ ಕೇಳಿ ನಮ್ಮಪ್ಪ ಹಾರ್ಟ್ ಫೇಲ್ ಆಗಿ ಸತ್ತು ಹೋದ್ನಂತೆ. ನಾನಿಲ್ಲಿಗೆ ಬಂದು ದುಬೈ ಕಳ್ಸು ಅಂತ ಒಂದ್ ಹೆಂಗ್ಸಿಗೆ ನಾನ್ ತಂದಿದ್ದ ಹಣನೆಲ್ಲ ಕೊಟ್ಬಿಟ್ಟೆ.
ಸರ್ 4 ದಿವಸ ಆಯ್ತು ಸರ್ ಊಟ ಮಾಡಿ. ಅಳ್ಬೇಡ, ಇವಾಗ ಊಟ ಮಾಡ್ಬೇಕು ತಾನೆ, ರೆಡಿ ಮಾಡಿಸ್ತೀವಿ. ಅಳ್ಬೇಡ, ಹೆಂಗಸ್ರ ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರೆ ನನ್ ಕಣ್ಣಿಂದ ನೋಡಕ್ಕಾಗಲ್ಲ. ನಡಿಯಮ್ಮ. ನಮ್ ತಾಯಿ ಸತ್ವದಲ್ಲಿ ಹೇಳ್ತೀನಿ, ಕರ್ತವ್ಯನ ಇಷ್ಟಲ್ಲಿ ವರ್ಲ್ಡ್ ಅಲ್ಲೇ ನಂಬರ್ 1 ನೀನು. ನಿನ್ಗಿರೋ ಇಷ್ಟ ಎಲ್ಲರೂ ಇರ್ತಿದ್ರೆ ನಮ್ ದೇಶ ವರ್ಲ್ಡ್ ಅಲ್ಲೇ ಶ್ರೀಮಂತ ರಾಷ್ಟ್ರವಾಗ್ತಾ ಇತ್ತು. ತಪ್ಪು ತಿಳ್ಕೊಬೇಡ, ಒಂದ್ ಮಾತು ಕೇಳ್ತೀನಿ, ಕರ್ತವ್ಯ ಅಂತ ತಿಳ್ಕೊಂಡು ಒಂದೇ ಒಂದ್ ಸರಿ ಕೆರ ತಗೊಂಡು ನಾನು ಬಡದ್ಬಿಡು. ಏ ಕೃಷ್ಣ, ಅವಳು ನಮ್ಮನ್ನೇ ಯಾಮಾರಿಸ್ಬಿಟ್ಲಲ್ಲ. ನಾಯಿನು ನನ್ನ ನೋಡೋಗತ್ತಲ್ಲ. ಏ ಸ್ವಾಮಿ, ಏ ಯಾವನವನು ನನ್ನ ಭುಜದ ಮೇಲೆ ಕೈ ಹಾಕಲ್ಲ. ರೇ ನಾವು ರೀ. ನಮಸ್ಕಾರ ಪುಣ್ಯಾತ್ಮರಿಗೆ. ಏನೇನ ನಿಮ್ಮಿಬ್ರದ್ದು ಡೀಲಿಂಗ್ ಅಂದ್ರೆ ಡೀಲಿಂಗ್. ನಿಮ್ ಮುಂದೆ ನಾವೇನಿಲ್ಲ. ನೀವು ಫುಲ್ ಟೈಟ್ ಆದಂಗಿದ್ದೀರಾ. ನೀವು ಟೈಟ್ ಆಗಿದ್ದೀರಿ, ಅದಕ್ಕೆ ನಿಮ್ ಕಣ್ಣಿಗೆ ನಾನು ಟೈಟ್ ಆಗಿರಂಗ ಅಂತೀನಿ. ಒಬ್ಬನೇ ಕುರಿ ಎಲ್ಲ ತಿನ್ಬಿಟ್ಟ. ಕುರಿ ಕೂಡಲೇ ನಿನಗೆ ಜ್ಞಾಪಿಸ್ಕೊಂಡೆ. ಕುರಿ ಹತ್ರನೇ ಇಂಗ್ಲಿಷ್ ಮಾತಾಡ್ಸಿ ನೀನು ಬುದ್ಧಿವಂತ. ಆದ್ರೆ ನೀನ್ ನನ್ಗೊಂದ್ ಸಲಹೆ ಕೊಡ್ಬೇಕು. ಏನಂದ್ರೆ ನನಗೆ ಯಾರಾದ್ರೂ ಒಂದ್ಸಲ ಚಪ್ಪಲಿ ತಗೊಂಡು ಹೊಡಿಬೇಕು. ನಾನ್ ದೊಡ್ಡದಾಗ್ಬೇಕು, ಅದಕ್ಕೊಂದು ಐಡಿಯಾ ಕೊಡ್ಬೇಕು. ನಿಮ್ಗೆ ಏನ್ ಬೇಕಾದ್ರೂ ನಾನು ಕೊಡ್ತೀನಿ. ಏನ್ ಬೇಕಾದ್ರೂ ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀನಿ. ನಮ್ಗೆ ಒಂದು ರೂಮ್ ಬೇಕು, ಅಡ್ವಾನ್ಸ್ ಕೊಡಕ್ಕೆ ದುಡ್ಡಿಲ್ಲ. ಬೆಳಿಗ್ಗೆ ನನ್ನ ಹತ್ರ ತಗೊಂಡಿದ್ದು ಅದನ್ನ ಯಾರೋ ಯಾಮಾರಿಸ್ಬಿಟ್ರು. ನಿನಗೆ ಐಡಿಯಾ ಬೇಕಾದ್ರೆ ನಮಗೆ ರೂಮ್ ಕೊಡು. ಓಕೆ, ದೇವ್ರನಿಗೂ ನಿಮ್ಮ ನಾಣೆಗಳು ಚಪ್ಲಿಲ್ ಹೊಡಿಬೇಕು ಅಂತ ಐಡಿಯಾ ಕೊಡ್ತೀನಿ ಅಂತ ಪ್ರಮಾಣ ಮಾಡು. ಆಯ್ತು ತಗೋ. ಅಷ್ಟೇನಾ? ಅಂಟಿಸ್ಕ. ಆಟೋ 10 ರೂಪಾಯಿ ಜಾಸ್ತಿ ಕೊಡ್ತೀನಿ. ಕನ್ನಡ ಆಡಿದ್ರೆ ನಿನ್ ನಾಲ್ಗೆ ಸೇದೋಗ್ತದ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ಎಲ್ಲ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನೇ ಇಲ್ಲಿ ಎಲ್ಲ. ಬಾರೇ ಸನಿಹಕ್ಕೆ, ಕೆಂಪು ಕೆನ್ನೆಗೆ ಜೇನ ಆಧಾರಕ್ಕೆ ಕೊಡುವೆ ಕಾಣಿಕೆ. ಅಪ್ಪ ಆಮೇಲೆ ಹೋಗು. ಸೀರೆ, ಹಣ್ಣೆಲ್ ಕುಂಕುಮ ಇಲ್ಲ, ಏನಿದು? ನಾನ್ ಮರಿಬೇಕು ಅನ್ಕೊಂಡಿರೋದನ್ನೆಲ್ಲ ಮತ್ತೆ ಜ್ಞಾಪಿಸ್ಬೇಡಿ. ಏನಾಯ್ತು ಸಾನಾ? ಏನೇ ಆಗಿದ್ರು ಅದಕ್ಕೆ ನೀವೇ ಕಾರಣ. ಏನ್ ಹೇಳ್ತಾ ಇದೀಯ ನೀನು? ಹೌದು, ನಾನ್ ಅವತ್ ಹೇಳಿದ್ದ ಜಾಗಕ್ಕೆ ನೀವು ಬಂದಿದ್ದಿದ್ರೆ. ಓ ಸಾನಾ, ನನ್ ಮಾತು ಕೇಳು. ಆವತ್ತು ಊಟ ಮಾಡ್ಕೊಂಡು ನಿನ್ನ ಹತ್ರ ಬರೋಣ ಅಂತಾನೆ ಇದ್ದೆ. ಆದ್ರೆ ನನ್ ಮಲ್ತಾಯಿ ಕೂತ್ಕೊಂಡ್ ತಿಂತಿರೋದ್ ನೋಡು, ಒಳ್ಳೆ ದನ ತಿಂದಂಗೆ. ಬಿಟ್ಟಿ ಕುಳ್ ತಿನ್ನಕ್ಕೆ ಅದ್ ಹೆಂಗ್ ಮನ್ಸು ಬರುತ್ತೋ. ಥೂ, ಇಂಥ ನಾಚಿಗೆಟ್ ಜನ್ಮಕ್ಕೆಷ್ಟು ಬೆಂಕಿ ಹಾಕ.
ಅಹಂಕಾರಕ್ಕೇನು ಕಮ್ಮಿ ಇಲ್ಲ. ತಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಅನ್ನದ ಬೆಲೆ ಗೊತ್ತಾಗ್ತಿತ್ತು. ಬಿಟ್ಟಿ ಕುಳು ತಿನ್ನೋರಿಗೆ ಹೇಗ್ ಗೊತ್ತಾಗುತ್ತೆ? ಅಬ್ಬಬ್ಬಬ್ಬಬ್ಬಬ್ಬಾ, ಈ ಪೀಡೆ ಯಾವಾಗ ಮನೆ ಬಿಟ್ಟು ತೊಲಗುತ್ತೋ ಅವತ್ತೇ ನನಗೆ ನೆಮ್ಮದಿ. ನೀವ್ಯಾಕ್ರೆ ಎದ್ದೇಳ್ತೀರಾ? ಹೊಟ್ಟೆ ಚುರುಕಂದ್ರೆ ತಾನೇ ಬಂದ್ ತಿಂತಾನೆ. ಎಷ್ಟು ನೆನ್ಪಿಟ್ಟಿದ್ಯಾ? ಒದ್ದೆಯಾಗಿರೋ ಮೈನ ಒರ್ಸೋಕ್ಕೆ ಟವಲ್ ಕೊಟ್ಟೆ, ಆದ್ರೆ ನೊಂದಿರೋ ಮನ್ಸಿಗೆ ಅಮ್ಮ ನೀನೇನ್ ಹೇಳ್ತಾ ಇದ್ದೀಯಮ್ಮ? ಎಲ್ಲೋ ಬಡ್ಸ್ ಇಡ್ಲಿಗೆ ಇಷ್ಟೊಂದು ಹೆದರ್ಕೊಳ್ತೀಯಲ್ಲಮ್ಮ. ಈ ಜೀವನ ಅನ್ನೋ ಪರೀಕ್ಷೆಯಲ್ಲಿ ಸಹನೆ ತಪ್ಪಬಾರ್ದಮ್ಮ. ನಾನು ಕೇಳೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಬೇಕು. ಯಾಕೆಂದ್ರೆ ಪ್ರಶ್ನೆಗೆ ಪ್ರಶ್ನೆ ಹಾಕಿದ್ರೆ ಸಿಗೋದು ಪ್ರಶ್ನೆ ಮಾತ್ರ, ಉತ್ತರ ಅಲ್ಲ. ನೀನು ತಂದೆ ಇಲ್ಲದೆ ಬೆಳೆಯೋಕ್ಕೂ, ನಾನು ಅರ್ಶನ ಕುಂಕುಮ ಕಳ್ಕೊಳ್ಳೋಕ್ಕೂ ನೀನು ಹಠ ಹಿಡಿದು ಅವನೇ ಮದುವೆ ಆಗ್ತೀನಿ ಅಂತ ಹೇಳಿದ್ಯಲ್ಲ, ಆ ಹುಡುಗನ ತಂದೆನೇ ಅಂತ ನಮಗೆ ಗೊತ್ತಿದ್ರು ನೀನು ಸುಖಕ್ಕೋಸ್ಕರ ನಾನೇ ಅವನ ಮನೆಗೆ ಹೋಗಿ ಬಂದೆ. ಅಲ್ಲಿ ಸಿಕ್ಕಿದ ಉತ್ತರ ಏನು ಗೊತ್ತಾ? ಪಾಪದ ಹೆಂಗಸು ಅಂತ ನಿನ್ನ ಮಗಳನ್ನ ನನ್ನ ಮಗನ ಹತ್ರ ಇಟ್ಕೊಳಕ್ ಹೇಳ್ತೀನಿ, ಕಟ್ಕೊಳಕಲ್ಲ. ನಾನು ಪ್ರೀತಿಸ್ತಾ ಇದ್ದೀನಿ, ಪ್ರೇಮಿಸ್ತಾ ಇದ್ದೀನಿ, ಅವನೇ ಮದುವೆ ಆಗ್ತೀನಿ ಅಂತ ನೀನು ಹಠ ಹಿಡಿದ್ರೆ ಅದು ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಕಣೆ. ಹಾಗೇನಾದ್ರೂ ನೀನು ಅವನನ್ನೇ ಮದುವೆ ಮಾಡ್ಕೊಳ್ಳೋದಾದ್ರೆ ಅದು ನಾನು ಸತ್ತ ಮೇಲೆ. ನಾನು ಹೇಳೋದನ್ನೆಲ್ಲ ಹೇಳಾಯ್ತು. ಆ ಸಮಯದಲ್ಲಿ ನಿನ್ನ ಮಾತಾಡ್ಸೋ ಸರಿಯಲ್ಲ. ಬೆಳಿಗ್ಗೆ ಬಂದು ನಿಂಗೆ ಧೈರ್ಯ ತುಂಬೋಣ ಅಂತಲೇ ಹೊರಟೋದೆ. ಆದ್ರೆ ಬೆಳಿಗ್ಗೆ ಬಂದಾಗ ನಿಮ್ಮನೆ ಬೀಗ ಹಾಕಿತ್ತು. ಪಕ್ಕದ ಮನೆಯನ್ನು ಕೇಳಿದಾಗ ನಿನ್ನೆ ರಾತ್ರಿ ಮನೆ ಖಾಲಿ ಮಾಡ್ಬಿಟ್ಟು ಹೊರಟೋದ್ರು ಅಂತ ಹೇಳ್ದ. ಎಲ್ಲಿಗೆ ಅಂತ ಗೊತ್ತಾ ಅಂತ ಕೇಳಿದಾಗ ಗೊತ್ತಿಲ್ಲ ಅಂದ. ನಿನಗೋಸ್ಕರ ಊರೂರು ಬೀದಿ ಬೀದಿ ಸುತ್ತದೆ. ಆಮೇಲೆ ನಿನ್ನನ್ನು ಮರೆಯೋದಕ್ಕೋಸ್ಕರ, ನನ್ನ ಮಲ್ತಾಯಿ ಕಾಟ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದುಬೈಗೆ ಅಂತೇಳಿ ಹೊರಟೋದೆ. ಆದ್ರೆ ದಾರಿಯಲ್ಲೇ ಮೋಸ ಹೋಗ್ಬಿಟ್ಟು ಈಗ ನಿನ್ನ ಮುಂದೆ ಭಿಕಾರಿಯಾಗಿ ನಿಂತಿದ್ದೀನಿ. ನಾನು ಕೇಳ್ತೀನಿ, ಕೊಡ್ತೀಯ ತಾನೆ? ಹೋಗ್ರಿ. ಹೋಗ್ರಿ ಅಂದ್ರೆ ಸಾಕಾ? ಇನ್ನೇನ್ ಬೇಕು? ನಿನ್ನ ಗಟ್ಟಿಯ ತಪ್ಕೋಬೇಕು. ಸಾನಾ 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 ಸಾನಾ
ಸಹನಾ ಏನಿದು ಕಣ್ಣಲ್ಲಿ ನೀರು? ಆ ಬ್ರಹ್ಮನ್ ಸೃಷ್ಟಿನೇ ವಿಚಿತ್ರ. ಕೆಟ್ಟ ಸಮಾಜ ನೋಡೋಕೆ ಕಣ್ಕೊಟ್ಟ, ಜೊತೆಗೆ ಕಣ್ಣೀರು ಇಟ್ಬಿಟ್ಟ. ನನ್ಗೇನು ಅರ್ಥ ಆಗ್ತಾ ಇಲ್ಲ ಸಹನಾ. ನಿಮ್ಗೇನು ಅರ್ಥವಾಗೋದು ಬೇಡ. ಬೇಡ ಬೇಡ ಅಂತ ನಿನ್ ದುಃಖನ ನೀನೇ ಮನ್ಸಲ್ಲಿ ಇಟ್ಕೊಂಡಿದ್ರೆ ನಿನ್ ಕಷ್ಟ ದೂರ ಆಗುತ್ತೆ ಅನ್ಕೊಂಡಿದ್ಯಾ? ನನ್ನಿಂದ ಕಷ್ಟ ದೂರ ಆಗೋದು ನನ್ ಸತ್ತ ಮೇಲೆ. ಅದು ನಿನ್ನ ಹುಚ್ಚು ಕಲ್ಪನೆ. ಸಹನಾ, ಏನಾಗಿದೆ ನಿನ್ಗೆ? ಏನಾಗ್ತಾ ಇದೆ? ಇವತ್ತು ನೀನ್ ನನಗೆಲ್ಲ ಹೇಳಲೇಬೇಕು. ಯಾವುದನ್ನ ಮರಿಬೇಕು ಅನ್ಕೊಂಡಿದ್ನೋ ಅದು ಅದು ನನ್ನ ಹತ್ರನೇ ಬರ್ತಾ ಇದೆ. ಸಹನಾ, ಅಮ್ಮ ಕರೀತಾ ಇದ್ದಾಳೆ, ನಾ ಬರ್ತೀನಿ. ಅಪ್ಪಯ್ಯ ಅಪ್ಪಯ್ಯ ಎದ್ದೇಳಪ್ಪಯ್ಯ, ನೀನ್ ಮಾತ್ರ ಉದ್ದಕ್ ಮಲ್ಕೋಬೇಕು. ಅಪ್ಪಯ್ಯ ಅಪ್ಪಯ್ಯ, ಟೈಮ್ ಆಯ್ತು, ಎದ್ದೇಳಪ್ಪಯ್ಯ ಎದ್ದೇಳಪ್ಪಯ್ಯ ಎದ್ದೇಳಪ್ಪಯ್ಯ. ಸ್ವಾಮಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ, ಆದಿಚುಂಚನಗಿರಿ ಭೈರವೇಶ್ವರ, ಘಾಟಿ ಸುಬ್ರಹ್ಮಣ್ಯ, ನಮ್ಮಪ್ಪ ಸರ್ಕಲ್ ಮಾರಮ್ಮ, ಬೆಂಗಳೂರು ಅಣ್ಣಮ್ಮ, ತಾಯಿ ಮಹಾಲಕ್ಷ್ಮಿ, ಇವತ್ ಬಾಕಿ ವಸೂಲಿ ಆಗಂಗ್ ಮಾಡವ್ವ ಸ್ವಾಮಿ. ತೋರ್ಸ್ತೀಯ ನಿನ್ ಪೇಸ್ ಕಟ್ನ ಬೆಳಗ್ಗೆ ಎದ್ದು? ನನ್ನ ಮಗನ ಇವತ್ತು 10 ಪೈಸಾ ವಸೂಲಿ ಆಗಲ್ಲ ಕಣು. ಬೆಳಗ್ಗೆ ಎಲ್ಲಿ ಹೊರಟೆಯ? ಅಪ್ಪಯ್ಯ ಅಪ್ಪಯ್ಯ, ಇದಕ್ಕೆ ಅರ್ಜೆಂಟು. ನೀನ್ ಕೈ ಮುಗಿತೀನಿ ಮೊದ್ಲು, ಹೋಗಪ್ಪ. ನಿನ್ ಮನ್ಸ ಬರಾಬರಿ ಇಲ್ಲ. ಮೊದ್ಲ ನೀನ್ ಲೂಸ್ ಕಂಡೀಷನ್ ನನ್ನ ಮಗ, ಹೋಗ ಬೇಗ. ಆಮೇಲೆ ನೆನ್ನೆ ಮಾಡ್ಕೊಂಬಟ್ಟೆ, ಹೋಗಪ್ಪ ಹೋಗೋ. ಒಳ್ಳೆ ಮುನ್ಸಿಪಾಲ್ಟಿ ಭೂಪತಿ ಗಂಡು, ಪಂಕಾಪುರದ ಬೆಂಕಿ ಚೆಂಡು, ಬಹದ್ದೂರು ಗಂಡು, ಬಹದ್ದೂರು ಗಂಡು. ಅವನೇನು ಅಂತ ಹೇಳ್ದೆ ಇದ್ರೆ ಅಲ್ಲಿ ಬಂದ್ ನಾನು ಏನ್ ಮಾಡೋದು? ಏನೋ ಗೊತ್ತಾಗಿಲ್ಲ. ಬಾರ ಇದೆ. ನಿಮ್ಮ ಕತೆ ಎಂತದು ನನಗಿನ್ನೂ ಅರ್ಥವಾಗ್ತಿಲ್ವಲ್ಲ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟವರು ರಾತ್ರಿ 11 ಗಂಟೆಗೆ ಬರ್ತೀರಿ. ನಿಮಗೆ ನಾನು ಬಾಡಿಗೆಗೆ ಮನೆಯನ್ನು ಕೊಟ್ಟದ್ದು ಎಂತದಕ್ಕೆ ಗೊತ್ತುಂಟಾ? ಕೊಟ್ಟವನು ನೀನು ತಾನೆ, ನಿನಗೆ ಗೊತ್ತುಂಟು. ಏಯ್, ಎಂತ ಮಾತು ನೀ ಎತ್ತಿಲ್ಲದ ಮಾತಾಡೋದು ನಿಮ್ಮ ನಾಲಿಗೆಯ? ಇಲ್ಲ, ಹಳೆ ಕೆರ ಅಂತ ತಿಳ್ಕೊಂಡ್ಯಾ? ಅದೇ ಅದೇ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ನೀವು ರೂಮ್ ಕೊಟ್ಟಿದ್ದೆ ಅಂತ ಗೊತ್ತಾಯ್ತು. ನಿಮ್ ಚಪ್ಪಲಿಯಲ್ಲಿ ಹೊಡ್ಸ್ಕೊಳಕ್ ಒಂದು ಐಡಿಯಾ ಕೊಡ್ಬೇಕು ಅಷ್ಟೇ ತಾನೆ? ಹೌದು, ಅಷ್ಟಿ ಹೇಳಿ ಪುಣ್ಯ ಕಟ್ಟಿಕೊಳ್ಳಿ ಮಾರಾಯರೆ. ನಾನು ನಿಮ್ಮ ಕಾಲಿಗೆ ಬೀಳ್ತೇನೆ. ಒಂದ್ ನಿಮಿಷ. ಎಷ್ಟು ಆನಂದವಾಗಿದೆ ಮರಿ. ನಾನು ಸೀದಾ ಈಗ ಅಲ್ಲಿಗೆ ಹೋಗ್ತೇನೆ. ಸಂಜೆ ಕಾಲೇಜ್ ಬಿಡೋ ಟೈಮಿಗೆ ಸರಿಯಾಗಿ ಹುಡುಗಿಯರ್ ಕಾಲೇಜ್ ಹತ್ರ ಹೋಗು. ಹುಡುಗಿಯರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಯಾರಾದ್ರೂ ಹುಡುಗಿಯರ್ನ ನೋಡೇ ನೋಡ್ತಾರೆ. ಆಗ ಕಣ್ಣು ನೋಡಿ ಫ್ಲೈಯಿಂಗ್ ಕಿಸ್ ಕೊಡು. ಆಗ ತಲೆ ಕೆಟ್ಟೋಳು ಮೆಟ್ಟಿಡ್ಕೊಂಡು ಬಾ ಮಾರಾಯ್ತಿ, ಬಾ ಮಾರಾಯ್ತಿ. ಒಂದೇ ಸಾರಿ ಹೊಡಿ ನನಗೆ ಮೆಟ್ಟಿನಲ್ಲಿ. ಈ ಮೆಟ್ಟಿನಲ್ಲಿ ನನ್ನ ಮುಖಕ್ಕೆ ಒಂದೇ ಸಾರಿ ಹೊಡೆದು ಪುಣ್ಯ ಕಟ್ಟಿಕೋ ಮಾರಾಯ್ತಿ. ಆನಂದ್ರಾವ್ ಸರ್ಕಲ್ ನಲ್ಲಿ ಚಪ್ಲಿ ಹೊಡಿ ಅಂದ. ಇವತ್ತು ಕಣ್ ಬೇರೆ ಹೊಡಿತಿದ್ಯಾ?
ಯಾಕೆ ಏನೇನೋ ಮಾತಾಡ್ತಿದೀಯಾ? ಬಂದೆ, ಒಂದ್ ನಿಮಿಷ ಇರು. ನಿನ್ನ ಬಾ ಮಾರಾಯ್ತಿ ಬಾ. ಈ ಮೆಟ್ಟಿನಲ್ಲಿ ನನ್ನನ್ನು ಹೊಡೆದು ಈ ನನ್ನ ಜೀವನವನ್ನು ಪಾವನವನ್ನಾಗಿಸು. ಹೊಡಿ ಮಾರಾಯ್ತಿ. ಎಷ್ಟು ಧೈರ್ಯ ನಾನು ಏನು ತಿಳ್ಕೊಂಡಿದ್ದೀನಿ. ನಿನ್ ಕೈ ಕಿತ್ತಾಕ್ಬಿಡ್ತೀನಿ. ಮಹನೀಯರೇ ಮತ್ತು ಮಹಿಳೆಯರೇ, ಈ ನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೆ ಮುಂಚಿತವಾಗಿಯೇ ತಮ್ಮ ಹುಟ್ಟೂರಿನ ಸನ್ಮಾನಕ್ಕಾಗಿ ಯಾವುದೇ ಆಡಂಬರವಿಲ್ಲದೆ, ಮೆರವಣಿಗೆ ಇಲ್ಲದೆ, ಸರ್ಕಾರದ ವಾಹನದ ಸಹಾಯವಿಲ್ಲದೆ ತಮ್ಮ PAಗಳನ್ನ, ಸೆಕ್ರೆಟರಿಗಳನ್ನ ತಮ್ಮ ಕಾಂಟೆ ಸಕಾರಿನಲ್ಲಿ ಕಳಿಸಿ ತಮ್ಮ ತಾತನ ಕಾಲದ ಎತ್ತಿನ ಗಾಡಿಯಲ್ಲಿ ಆಗಮಿಸ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಸುದೈವ. ಮಹನೀಯರೇ, ನಾಡಿನ ಮುಖ್ಯಮಂತ್ರಿಗಳ ಬಗ್ಗೆ ನಮ್ಮ ಯುವ ಮುಖಂಡರಾದ ಸಿಂಹರವರು ಒಂದೆರಡು ಮಾತಾಡಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈ ನಾಟಕ ಎಲ್ಲ ಬೇಡ, ಮೈಕ್ ಮುಂದೆ ಹೋಗು. ಮಹಾಜನಗಳೇ, ಬಡವರ ಬಂಧು, ದೀನ ದಲಿತರ ದೈವ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ ಮಣ್ಣಿನ ಮಗ. ನಾನು ಮಣ್ಣಿನ ಮಗ ಅಲ್ರ, ಅದು ನಮ್ ದೊಡ್ಡ ಗೌಡ್ರಿಗೆ ಸಂಬಂಧಪಟ್ಟಿದ್ದು. ಆ ಏಕ್ತಿ ನನಗೆ ಇಲ್ರ, ನಾನೇನಿದ್ರು ಕಲ್ಲಿನ ಮಗ. ಯಾಕಂದ್ರ ನಮ್ಮ ಊರ್ನಾಗ ಮಣ್ಣಿಗಿಂತ ಹೆಚ್ಚಾಗಿ ಕಲ್ಲೇ ಭಾಳ ಐತಿ. ಆದ್ರಿಂದ ನಾನು ಕಲ್ಲಿನ ಮಗ ಹಂಗೇಳಪ್ಪ. ಕಲ್ಲಿನ ಮಗ ಕೊಡುಗೈ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಾ, ಅವ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ನನಗಿಂತ ಹೆಚ್ಚಿಗೆ ನಿಮಗೆ ಗೊತ್ತಿದೆ. ಆದ್ರಿಂದ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಒಂದು 4 ಹಿತನುಡಿಗಳನ್ನ ಹೇಳಬೇಕು ಅಂತ ಅವರಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ತರ್ಲ ಮೈಕ್ನ. ಯಾಕೆ ತಂಗಿಯರೇ ಹಾಗೂ ಅಣ್ಣ ತಮ್ಮಂದ್ರೆ, ನಿಮ್ ಕಷ್ಟ ಸುಖ ಎಲ್ಲ ದೂರ ಮಾಡ್ತೀನಿ ಅಂತ ನಾನು ಇವತ್ತು ಭರವಸೆ ಕೊಡ್ತೀನಿ. ಬರೀ ಕಲ್ಲು ಮುಳ್ಳು ತುಂಬಿರೋ ನಮ್ಮ ಈ ಹಳ್ಳಿ ರಸ್ತೆನ ಸಿಮೆಂಟ್ ರಸ್ತೆ ಆಗಿ ಮಾಡ್ಬಿಟ್ಟು ಹೆಲಿಕಾಪ್ಟರ್ ಓಡಾಡಂಗ್ ಮಾಡ್ಬಿಡ್ತೀನಿ. ಹೆಲಿಕಾಪ್ಟರ್ ಆಕಾಶದಲ್ಲಿ ಹಾರಾಡೋದು. ಅದು ಆಕಾಶದಲ್ಲಿ, ಗಾಡಿ ನೆಲದಲ್ಲಿ ಸುಮ್ಕಿರು. ಆಮ್ಯಾಕೆ ರೇಷನ್ ಕಾರ್ಡ್ ಇಸ್ಯ. ಈ ಹಿಂದಿನ ಮಂತ್ರಿಗಳು ರೇಷನ್ ಕಾರ್ಡ್ ಕೊಟ್ಟವ್ರೆ ನಿಮ್ಗೆ, ನಾನ್ ಹಂಗಲ್ಲ. ರೇಷನ್ನೇ ನಿಮ್ ಮನೆಗ್ ತಲುಪಿಸ್ಬಿಡ್ತೀನಿ. ಹಂಗಂತ ನನ್ನ ಎತ್ತು ತಾಯಾಣೆ, ಒತ್ತು ಭೂಮಿ ತಾಯಾಣೆ ನಾನು ಮಾತು ಕೊಡಕ್ಕಿಲ್ಲ. ಯಾಕೆಂದ್ರೆ ಈ ಹಿಂದೆ ಮಾತು ಕೊಟ್ಟವ್ರು ಯಾರು ಅಂದಂಗ್ ನಡ್ಕೊಂಡಿಲ್ಲ. ಹಂಗೆ ನಾನು ಮಾತು ಕೊಟ್ಬಿಟ್ಟು ನಡ್ಕೊಳ್ದೆ ಇರೋನಲ್ಲ. ಆಡದೆ ಮಾಡುವವನು, ರೂಢಿ ಹೇಳೋ ಉತ್ತಮನು, ಅವನೇ ಈ ಮರುಳಯ್ಯ. ನಾನ್ ಎಂತ ಮನುಷ್ಯ ಅಪ್ಪ ಅಂದ್ರೆ, ಬಡವರಾದ್ ನೀವೆಲ್ಲ ಹಣ ತಂದ ಈ 6 ಅನ್ಸೈತ ಹಾಕಿಸ್ಕೊಳ್ಳಿಲ್ಲ. ಬಹಳ ಸ್ಯಾಂಪಲ್ ಮನುಷ್ಯ. ಸ್ಯಾಂಪಲ್ ಅಲ್ಲ ಸರ್, ಸಿಂಪಲ್. ಅದೇ ಸಿಂಪಲ್ ಮನುಷ್ಯ. ಅದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ, ನಾನು ಎತ್ತಿನ ಗಾಡಿಯಲ್ಲಿ ಬಂದಿದ್ದಯ್ಯ. ಯಾಕೆಂದ್ರೆ ಎತ್ತಿನ ಗಾಡಿನೇ ನಮ್ಮ ಪಕ್ಷದ ಗುರುತು. ನನ್ನ ಜೀವಿತದ ಮಹತ್ತರವಾದ ಉದ್ದೇಶ ಏನಪ್ಪಾ ಅಂತಂದ್ರೆ, ಆ ಎತ್ತಿನ ಗಾಡಿಲೇ ನಾನು ಇಡೀ ರಾಜ್ಯದ ಪ್ರಸವ ಮಾಡ್ಬೇಕು ಅಂತಿದ್ದೀನಿ. ಸರ್, ಪ್ರವಾಸ. ಓಸಿ ನೀನ್ ಅಡ್ಗೈ ತೋರಿಸ್ತೀಯ, ಅದನ್ ಕಣ್ಕೊಂಡ ಪ್ರವಾಸ ಮಾಡ್ತೀನಿ. ಯಾಕೆ ಅಂತಂದ್ರೆ ಗಾಡಿ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ನಾನೇ ಗಾಡಿ, ಗಾಡಿ ನಾನೇ. ಯಾಕಂತಂದ್ರೆ ಗಾಡಿನ ಬಿಟ್ಟು ನಾವಿಲ್ಲ, ನಮ್ಮನ್ ಬಿಟ್ಟು ಗಾಡಿ ಇಲ್ಲ. ಸಿಯಾಮುಲಿಂಗ. ಈಗ ನೀವೆಲ್ಲ ನನಗೊಂದು ಪರ್ಮಿಷನ್ ಕೊಡ್ಲೇಬೇಕು. ಯಾಕೆ ನಿಮ್ಮನ್ನ ಈ ಮಾತು ಕೇಳ್ತಾ ಇದ್ದೀನಿ ಅಂದ್ರೆ, ಮತದಾರರು ಅಂದ್ರೆ ಯಾರಪ್ಪ? ಮತದಾರರು ಅಂದ್ರೆ ನಮ್ಮಂತವ್ರಿಗೆ ನೀವು ಯಜಮಾನ್ರಿದ್ದಂಗೆ. ಯಜಮಾನ್ರು ಮಾತನ್ನ ನಾವು ತಿರಸ್ಕಾರ ಮಾಡಬಾರ್ದು. ನೀವ್ ಹೇಳ್ದಾಗ ನಾವು ಕೇಳಲೇಬೇಕು. ನೀವು ಕೊಟ್ಟು ಓಟಿಂದಾನೆ ಅಲ್ವಾ ನಮ್ಗಲ್ಲಿ ಸೀಟ್ ಸಿಕ್ಕಿರೋದು. ಅಂದಂಗೆ ನಿಮ್ಮ ಮಾತು ಮೀರಕ್ಕಿಲ್ಲ. ಸಿಂಪಲ್ ಆಗಿ ಒಂದ್ ಮಾತು ಕೇಳ್ತೀನಿ. ಅದೇನಪ್ಪ ಅಂತಂತಂದ್ರೆ, ನಮ್ ಬಂಧು ಬಳಗ, ನಮ್ ಸ್ನೇಹಿತರು, ಅಕ್ಕಂಗಿರಿ ಇವ್ರಿಗೆ 1-2 ತಲೆಮಾರು ಕೂತಿನಷ್ಟು ಆಸ್ತಿ ಮಾಡ್ಕಂತೀನಿ ಅಷ್ಟೇ. ಒಟ್ನಲ್ಲಿ ನಾವಾಗ್ಲಿ ನೀವಾಗ್ಲಿ ಕ್ಷೇಮ ಆಗಿರ್ಬೇಕು. ಯಾಕಂದ್ರೆ ಉದಾಹರಣೆಗೆ ನಾವ್ ಯಾರಿಗಾದ್ರೆ ಕಾಗದ ಬರ್ತೀವಿ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ನಾವು ಕ್ಷೇಮ, ನಿಮ್ಮ ಕ್ಷೇಮಕ್ಕೆ ತಿಳಿಸಿ ಅಂತ ಹೇಳ್ತೀವಿ. ಅದಕ್ಕೆ ಮೊದಲು ನಾವು ಕ್ಷೇಮ ಆಗಿರ್ಬೇಕು. ನಾವು ಕ್ಷೇಮ ಆಗಿದ್ರೆ ತಾನೇ ನೀವೆಲ್ಲ ಒಂದ್ ದಿವಸ ನಮ್ಮ ಮನೆಗ್ ಬಂದು ಉಣ್ಣೋದು. ಹಿಂಗ್ ಹೇಳ್ಬಿಟ್ಟು ನಿಮ್ಮ ಪಾದದ ಧೂಳೆ ನನ್ನ ಹಣೆಗೆ ವಿಭೂತಿಯಾಗಿರಲ್ಲಯ್ಯ ಎಂದು ಆ ಶಿವನಲ್ಲಿ ಬೇಡಿಕೊಳ್ಳುತ್ತಾ ನನ್ನೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಶ್ರೀರಾಮಲಿಂಗ. ನನ್ನ PA ಎಲ್ಲಿ ಹೇಳು. ಏಯ್, PA ಬೇರೆ ಕೇಳು ನಿಂಗೆ. ಏನಲ್ಲ ಎಷ್ಟೊಂದ್ ವಯಸ್ಸಾಗಿದ್ರು ಹುಡುಗಿರ್ ಕಾಲೇಜ್ ಮುಂದೆ ನಿಂತ್ಕೊಂಡು ಕಣ್ಣೋಡಿ ಚಟಾನೇನೋ ನಿನ್ಗೆ. ಅಯ್ಯೋ ಮಂಜುನಾಥ, ಚಟಾನೇನೋ ಅಣ್ಣಪ್ಪ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಿಮ್ಮ ಕೈ ಮುಗಿದೊಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ ಮಾರಾಯ್ರೆ. ಈ ಬೂಟ್ ನೆಟ್ಗಿಂತ ನಿಮ್ ಕೈಯಿಂದ ಒಂದ್ ಚಪ್ಲಿ ಹೊಡೆದು ಪುಣ್ಯ ಕಟ್ಕೊಳ್ಳಿ ಮಾರಾಯ್ರೆ.
ರಾಜಕೀಯ ಜಂಜಾಟದಲ್ಲಿ ಕೊಟ್ಟವನು ಕೋಡಂಗಿ, ಇಸ್ಕೊಂಡವನು ಈರ್ಭದ್ರ. ಸಖತ್ತಾಗಿದೆ ಐಡಿಯಾ. ಗುರುವೆ, ನೀನ್ ಐಡಿಯಾ ಕೊಟ್ಟಿದ್ಯಾ? ಮಲ್ಲಯ್ಯ ತಗೊಂಡಿದ್ದಾನೆ. ಇಷ್ಟೊತ್ತಿಗೆ ಅವನು ಏನಾಗಿರ್ಬೋದು? ಅಮ್ಮ ಅವನ್ ಹಣೆಲ್ ಬರ್ದಂಗಾಗಿರುತ್ತೆ. ಅಯ್ಯೋ, ಗಂಟ ಬಿದ್ದೋಗೈತೆ, ನಡೆಯಕ್ಕೆ ಆಗಿಲ್ಲ. ಅಯ್ಯಯ್ಯೋ, ಅಯ್ಯಬ್ಬ. ನಮಸ್ಕಾರ ಮಹಾನುಭಾವರುಗಳ ಪಾದಕ್ಕೆ. ನಮ್ಮಪ್ಪ ಉಡುಪಿ ಕೃಷ್ಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನೀವು ನಿಜವಾಗಿಯೂ ಚೋರ್ ಗುರು ಚಂಡಾಳ ಶಿಷ್ಯರೇ. ವಾ, ನಾನು ಯಾವ ಜನ್ಮದಲ್ಲಿ ನಿಮ್ಮ ಋಣ ತಿಂದಿದ್ದೀನಿ ಅಂತ ಮಾರಾಯರೆ. ಆ ನಮೂನೆ ಭಯಂಕರವಾದ ಐಡಿಯಾ ಕೊಟ್ಟು ಈ ನಮೂನೆ ಹೆಣವಾಗುವಂತೆ ಮಾಡಿದ್ದೀರಿ. ಹಣೆ ಬರಕ್ ಹೊಣೆ ಯಾರು? ನಮ್ಮ ಎಂತ ಮಾತು! ಹಣೆ ಬರಕ್ಕೆ ಹೊಣೆ ಯಾರು? ಇದನ್ನು ನಮ್ಮ ಕೆರೆಮನೆ ಗಜಾನನ ಹೆಗ್ಗಡೆಯವರು ಯಕ್ಷಗಾನದಲ್ಲಿ ಆಡಿದ ಮಾತು. ಹಣೆ ಬರಕ್ಕೆ ಹೊಣೆ ಯಾರು? ಯಪ್ಪ, ನಿಮ್ಮನ್ನ ಐಡಿಯಾ ಕೇಳಿ ತಪ್ಪಿಗೆ ನಿಮ್ ಮೆಟ್ ಕೊಟ್ಬಿಟ್ರೆ ನನಗ್ ನಾನೇ ಹೊಡ್ಕಂತೀನಿ. ಅಲ್ಲ, ಈ ಮೆಟ್ಟಿನ ವಿಷಯಕ್ಕೆ ಚಿಂದಿ ಚಿತ್ರಾನ್ನ ಆಗಿದ್ರು ಮತ್ತೆ ಮೆಟ್ಟು ಅಂತಿರಲ್ರಿ. ನೀವೆಂತ ಬಂಡ ಇರ್ಬೇಕು. ನಗ್ರಿ ನಗ್ರಿ, ಚಂದ ಮಾಡಿ ನಗ್ರಿ ಮಾರಾರೆ, ಯಾರು ಬೇಡ ಅಂತಾರೆ. ಆದ್ರೆ ಒಂದ್ ಮಾತು ಜ್ಞಾಪಕ ಇಟ್ಕೊಳ್ಳಿ, ಮುಂದೆ ನನಗೊಬ್ಬ ಮೆಟ್ಟಿನಲ್ಲಿ ಒಡೆಯುವ ಈ ಭೂಮಿನಲ್ಲಿ ಹುಟ್ಟಾನೆ, ನನಗೆ ಹೊಡಿತಾನೆ. ಅನಂತರ ನಾನು ಎಂತ ಆಗ್ತೀನಿ ಗೊತ್ತಾ? ಭಾರಿ ಮಂತ್ರಿ ಆಗ್ತೇನೆ. ಕೃಷ್ಣ, ನೀನ್ ಇಲ್ಲಿದ್ಯೇನೋ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಯಾಕೋ ಸಪ್ಕಾಗಿದ್ಯಾ? ಏನಾಯ್ತು? ಯಾಕೂ ಇಲ್ಲ ಗುರು, ನನ್ನ ತಾಯಿ ತಂಗಿ ನೆನಪಿಗೆ ಬಂದ್ರು. ನಾನ್ ದುಬೈಗೆ ಹೊರಡೋದಿಕ್ಕೆ ಅವರಿಬ್ಬರು ಸಾವೇ ಕಾರಣ. ಅಂದ್ರೆ ನನ್ನ ತಂಗಿ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಆದ್ರೆ ಮದುವೆ ಗಂಡಿಗೆ ವರದಕ್ಷಿಣೆ ಕೊಡಕ್ಕೆ ಚೀಟಿ ಎದ್ದಿದ್ದೆ. ಆ ದುಡ್ಡನ್ನ ಮದುವೆ ಹಿಂದಿನ ದಿನ ಕೊಡ್ತೀನಿ ಎಂದವನು ಮದುವೆ ಮುಹೂರ್ತದ ಸಮಯ ಆದ್ರೂ ಬರ್ಲೇ ಇಲ್ಲ.
ಹಣ ಇಲ್ದೆ ನನ್ನ ತಾಯಿ ತಂಗಿನ ಕಳ್ಕೊಂಡೆ. ಇನ್ಮೇಲೆ ನನ್ನ ತಂಗಿಗಾದಾಗೆ ನನ್ನ ವಂಶದಲ್ಲಿ ಯಾರಿಗೂ ಕಷ್ಟ ಬರಬಾರ್ದು ಅಂತ ದುಬೈಗೆ ಹೋಗಿ ಹಣ ಮಾಡ್ಕೊಂಬರೋಣ ಅಂತ ಆಸೆ ಪಟ್ಟೆ. ಆದ್ರೆ ಎತ್ತು ಏರ್ಗಿಳಿತು, ಕೋಣ ನೀರ್ಗಿಳ್ದಂಗಾಯ್ತು ನನ್ನ ಜೀವನ. ಗುರುವೆ, ನಾನಿನ್ಮೇಲೆ ಬದುಕಿರೋದಕ್ಕೆ ಇಷ್ಟಪಡೋದಿಲ್ಲ. ನನಗ್ ಸಾವು. ಕೃಷ್ಣ, ಎಲ್ಲ ಕಷ್ಟಗಳಿಗೂ ಸಾವೇ ಪರಿಹಾರ ಅನ್ನೋಗಿದ್ದಿದ್ರೆ ಈ ಸಮಾಜದಲ್ಲಿ ಯಾರೂ ಬದುಕ್ತಿರ್ಲಿಲ್ಲ. ಬರೋ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸೋದ್ ಬಿಟ್ಟು ಸತ್ತೇನೆ ಸಾಧಿಸ್ತ್ಯಾ? ಛೇ, ಸಾಯ್ತಾನಂತ ಹುಚ್ಚ. ಡಾರ್ಲಿಂಗ್, ಶತಶತಮಾನಗಳಿಂದ ಪ್ರೇಮಿಗಳಿಗೆ ಶಾಪ ತಟ್ಟಿದ್ದಲ್ಲ. ಹೋದ ಜನ್ಮದಲ್ಲಿ ನಾವಿಬ್ರು ರೋಮಿಯೋ ಜೂಲಿ, ಲೈಲಾ ಮಜ್ನು ಆಗಿದ್ದು ಏನು? ನಿನ್ನನ್ ಬಿಟ್ಟು ನಾನಿರಲ್ಲ, ನನ್ನನ್ ಬಿಟ್ಟು ನೀನಿರಲ್ಲ. ನಡಿ ಡಾರ್ಲಿಂಗ್, ದೂರದ ಹಿಮಾಲಯ ಪರ್ವತಕ್ಕೆ ಹೋಗಿ ನಮ್ಮದೇ ಆದ ಮನೆಯನ್ನು ಕಟ್ಟಿ ಮನೆ ಮುಂದೆ ತೆಂಗಿನ ಮರ ನೆಟ್ಟು ಸುಖವಾಗಿ ಜೀವನ ಮಾಡೋಣ. ಇಲ್ಲ ಲೇಸಪ್ಪ, ಇಲ್ಲ ಲೇಸ. ಎಷ್ಟು ಕೊಳ್ಳಪ್ಪ? ಮೀಟರ್ ಮೇಲೆ ಏನಾರು ಹಾಕೊಡಿ ಸರ್. ಮೀಟ್ರ್ ಮೇಲ ಏನಾರು ಹಾಕೊಡ್ರಪ್ಪ. ಅದಕ್ಕೆ ಹಾಕೊಡ್ತೀನಿ ತಾಳು. ಏನ್ ಸರ್ ಇದು? ಮೀಟ್ರ್ ಮೇಲೆ ಏನಾರು ಹಾಕೊಡಿ ಅಂತ ನೀನೇ ಹೇಳಿದ್ಯಲ್ಲಪ್ಪ. ಮೀಟ್ರ್ ಮೇಲಿಂದ ಅದು, ಮೀಟ್ರ್ ಒಳಗಿಂದ ಇದು. ಬಾರ ಒಳಗ್ ಕುಡುಕ್ ನನ್ ಮಕ್ಳು ಸಾಯ್ತು. ನಮ್ಮ ಏರಿಯಾದ ರಣಧೀರ ರಂಗಪ್ಪ ನಾಯಕರು ನಾಳೆಯೇ ಕೊನೆಯ ದಿನಾಂಕವಾಗಿರುವುದರಿಂದ ಎಲೆಕ್ಷನ್ ನಾಮಿನೇಷನ್ ಮಾಡೋಕೆ ಮೆರವಣಿಗೆ ಹೊರಟಿದ್ದಾರೆ. ತಾವೆಲ್ಲರೂ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಕುಡಿದ್ರೆ ಐಡಿಯಾ ಬರುತ್ತೆ ಅನ್ನೋದು ಕೇಳಿದ್ದೆ, ಕುಡಿದ ಮೇಲೆ ಗೊತ್ತಾಯ್ತು. ಏನ್ ಗುರು ಅಂತ ಐಡಿಯಾ? ಕೃಷ್ಣ, ಅರ್ಜೆಂಟಾಗಿ ಒಂದು ಅಜ್ಜಿ ಬೇಕಲ್ಲ? ಅಜ್ಜಿಲೆಯ ಕೇಳಕ್ಕ? ಸೀರಿಯಸ್ ಡೀಲಿಂಗ್. ಹಂಗಾರೆ ಆ ಅನ್ಸೂಯಮ್ಮ ಕಾಣವಳಿ. ಲೇ, ಬೆಳಿಗ್ಗೆ ಏನ್ ತಿಂದಿಯೋ? ನೀನ್ ತಿಂದಿದ್ದೆ ಗುರುವೆ. ಅದ್ ಸರಿ, ಏನ್ ವಿಷಯ? ನಮ್ ತಾಯಿ ಸತ್ವಲ್ಲು ನೀನ್ ಮನಸ್ನೇ ಅಲ್ಲ. ಮತ್ತೆ ದೇವ್ರು ನೀನು ನಾಳೆ ಬೆಳಿಗ್ಗೆ ಮೊದ್ಲು ಅನ್ಸೇಮನ್ ಖಾನಾವಳಿಗೆ ಹೋಗಿ ಅನ್ಸೇಮನ್ನ ಆಯ್ತು ಬಿಡ್ರಪ್ಪ, ನೀವಿಬ್ರು ಇಷ್ಟ ಹೇಳ್ತಾ ಇದ್ದೀರಾ. ಪಾಪ ಪುಣ್ಯ ನಿಮಗ್ ಸೇರಿದ್ದು. ಅಜ್ಜಿ, ನಮ್ ಪ್ಲಾನ್ ಎಲ್ಲ ಕಾಂಜಿ ಪಿಂಜಿ ಅಲ್ಲ, ಸೂಪರ್ ಸೂಪರ್. ಅಜ್ಜಿ, ನಮ್ ಜೋಡಿ ಸೂಪರ್ ಹಿಟ್ ಆಗೋಕಲ್ಲ ಬಂದ್ಬಿಡ್ತು. ಈಗ ಅದನ್ನ ಹೇಳಲ್ಲ, ನೀನೇ ನೋಡ್ತೀಯಲ್ಲ. ಏನಪ್ಪ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿನ್ನ ಆಶೀರ್ವಾದ ಒಂದಿದ್ರೆ ಸಾಕಜ್ಜಿ. ನನ್ನ ಆಶೀರ್ವಾದ ಇದ್ದೇ ಇರುತ್ತೆ. ನಿಮ್ ಪ್ಲಾನ್ ಸಕ್ಸಸ್ ಆಗಿ ಸೂಪರ್ ಹಿಟ್ ಆಯ್ತು ಅಂದ್ರೆ ನಿಮ್ಮಿಬ್ಬರಿಗೂ 50, ನನ್ನೊಬ್ಬಳಿಗೆ 50. ಲೋಕೋಕಿಲ್ಲ ಸರ್, ಆ ಅನ್ಸೂಯಮ್ಮ ಟೀ ಮುಚ್ಕೊಂಡು ಇರೋದ್ ಬಿಟ್ಬಿಟ್ಟು ರಾಜಕೀಯ ಕೇಳಿದ್ಬಿಟ್ಲಲ್ಲೋ. ತಪ್ಪೇನಾಯ್ತ್ಲಾ? ಆಕಾಶ ನೋಡಕ್ ನುಗ್ಲ. ಈ ರಾಜಕೀಯ ಅಂದ್ರೆ ಸಮುದ್ರ ಇದ್ದಂಗೆ, ಗೊತ್ತೇನ್ಲಾ? 100 ನದಿಗಳು ಸಮುದ್ರಕ್ಕೆ ಹ್ಯಾಂಗ್ ಬಂದ್ ಸೇರ್ತವೋ ಹಾಗೆ ಈ ರಾಜಕೀಯಕ್ಕೆ ಅನುಸಯಮ್ಮ ಬಂದ್ ಸೇರಿದ್ರೆ ತಪ್ಪೇನಿಲ್ಲ. ಕುರಿ ಕೊಬ್ಬುದ್ರೆ ಕುರ್ಬುನ್ಗೆ ಲಾಭ. ಅಲ್ಲಲೇ, ನನ್ನ ಎದುರಿಗೆ ಠೇವಣಿನಾದ್ರೂ ಉಳಿಸ್ಕೊಳ್ತಾನೆ ಅವಳು. ಗುರುವೇ, ಕೆಲ್ಸಕ್ಕೆ ಬಾರ್ದ್ರ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ಬೆಲೆ ಜಾಸ್ತಿ ಆಗುತ್ತೆ. ಆನೆ ಹೋಗ್ತಾ ಇರುತ್ತೆ, 1000 ನಾಯಿ ಬೊಗಳ್ತಾ ಇರ್ತವೆ. ಆನೆ ಹಿಂದಕ್ಕೆ ತಿರುಗುತ್ತಾ? ಅದ್ರಲ್ಲಿ ಅನಸೂಯಮ್ಮನ್ ಸಣ್ಣ ನಾಯಿ. ಕರೆಕ್ಟ್ ಆಗಿ ಹೇಳ್ದೆ ಕಣ. ನೀನೀಗ ಅರ್ಜೆಂಟ್ ಆಗಿ ಹೋಗಿ ಆ ಸ್ಟೂಡೆಂಟ್ ಲೀಡರ್ ರಾಹುಲ್ನ ಕರ್ಕೊಂಡ್ ಬಾ, ಹೋಗು. ಲೋಕೋಕಿಲ್ಲ, ನಾನು ಹೇಳ್ದಂಗೆಲ್ಲ ಕಳ್ಸಿದೀಯೇನು? 1 ವಾರ ಆಯ್ತಲ್ಲ ಸರ್ ಕಳ್ಸಿ. ಏನ್ ಗುರು ಎಲೆಕ್ಷನ್ ಗಲಾಟೆ? ಆಪೋಸಿಟ್ ಪಾರ್ಟಿಯವರು ಪ್ರಚಾರಕ್ಕೆ ಹಣನ ನೀರ್ ಚೆಲ್ದಂಗ್ ಚೆಲ್ತಾವ್ರೆ. ನಾವೊಂದ್ ಲೋಟ ನೀರ್ ಕೂಡ ಚೆಲ್ಲಿಲ್ಲ. ಹೋಗ್ ನೋಡಪ್ಪ, ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಮ್ಮ ಉದ್ದೇಶ ಅಲ್ವೇ ಅಲ್ಲ. ಮತ್ತೆ ಅಜ್ಜಿ ಸೀರಿಯಸ್ ಆಗ್ಬಿಟ್ಟು ಆಸ್ಪತ್ರೆ ಸೇರ್ಬೇಕು ಅಷ್ಟೇ. ಅಂದ್ರೆ ನೀನ್ ಜ್ಯೂಸ್ ಅಲ್ಲಿ 2 ಬೇದಿ ಮಾತ್ರ ಸೇರ್ಸ್ಬಿಟ್ಟು ಅಜ್ಜಿ ಕೊಡ್ಬೇಕು.
ಒಂದ್ ಮಾತ್ರೆ ನುಂಗಿದ್ರೇನೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಇನ್ನ 2 ಮಾತ್ರೆ ಅಜ್ಜಿ ಏನಾಗಬೇಕು? ಏನಾಗಲ್ಲ ಕಣಯ್ಯ, ಹಾ. ಸ್ವಲ್ಪ ಸೀರಿಯಸ್ ಆಗ್ಬಿಟ್ಟು ಆಸ್ಪತ್ರೆ ಸೇರ್ತಾಳೆ ಅಷ್ಟೇ. ಹಾ? ಆಮೇಲೆ ನಮ್ ಪ್ಲಾನ್ ಎಲ್ಲ ಸೂಪರ್ ಸಕ್ಸಸ್. ನೋಡಯ್ಯ, ನಾನ್ ಡಾಕ್ಟರ್ ಹತ್ರ ಹೋಗಿ ಎಲ್ಲಾ ವಿಷಯನೂ ಮಾತಾಡ್ಬಿಟ್ಟು ಬರ್ತೀನಿ. ಹಾ. ನೀನ್ ಹೋಗಿ ಮೊದ್ಲು ಅಜ್ಜಿಗೆ ಹಾ. 2 ಜಾಸ್ತಿ ಅಲ್ಲ ಮತ್ತೆ. ಆ. ಅಲ್ಲ 2 ಮಾತ್ರೆ ಕೊಟ್ಬಿಟ್ರೆ ಅಜ್ಜಿ ಕತೆ ಏನಾಗಬೇಕು? ದೇವ್ರೇ ಗತಿ. ಅಂತದ್ದೇನು ಇಲ್ಲ ಡಾಕ್ಟ್ರೆ, ಸಿಂಪಲ್ ವಿಷಯ. ಎಲೆಕ್ಷನ್ ಅಲ್ಲಿ ಎಲ್ಲರೂ ದುಡ್ಡು ಮಾಡ್ಕೋತಿದ್ದಾರೆ, ನಾವು ಮಾಡ್ಕೋತೀವಿ ಅಷ್ಟೇ. ನಿಮ್ಗೂ ಪರ್ಸೆಂಟೇಜ್ ಇದೆಯಲ್ಲ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದ್ರ ಬಗ್ಗೆ ನೀವು ವರಿ ಮಾಡ್ಲೇಬೇಡಿ, ಎಲ್ಲ ನಾನ್ ನೋಡ್ಕೋತೀನಿ. ನೀವ್ ಹೆದರ್ಲೇಬೇಡಿ. ಪೇಷಂಟ್ ಎಲ್ಲಿದ್ದಾರೆ? ಪೇಷಂಟ್ ಇಷ್ಟೊತ್ತಿಗಾಗ್ಲೇ ಮನೇಲಿ ರೆಡಿ ಆಗ್ತಾ ಇರ್ಬೇಕು. ಏನಪ್ಪ ಇದು? ಜ್ಯೂಸ್ ಅಜ್ಜಿ ಲೆಕ್ಕಂತ ಎತ್ಬಿಡು. ಯಾಕೆ? ನಾಳೆ ನೀನ್ ಎಲೆಕ್ಷನ್ ನ ಗೆದ್ದ ಹಾ. ಸಂತಸದಲ್ಲಿ ಹಾ. ನಿನ್ಗೆ ಆಲ್ಟ್ ಆದ್ರೂ ಆಗ್ಬೋದು. ಹೌದಾ? ಅದಕ್ಕೇನೆ ಅಜ್ಜಿ ಹಾ. ಈ ಜ್ಯೂಸ್ ಕುಡ್ಕೊಂಡ್ಬಿಟ್ರೆ ಏನು ಆಗಲ್ಲ, ಒಳ್ಳೆ ತಾಕತ್ ಬರುತ್ತೆ. ತಗೋ, ನಿಮ್ ಮನೆ ದೇವ್ರ ಹೆಸರು ಹೇಳ್ಕೊಂಡು ಲಪಕಂತ ಎತ್ಬಿಡು. ಸರಿ ಕೊಡು. ಸ್ವಾಮಿ ನಂಜುಂಡೇಶ್ವರ, ಏನೇ ಕಷ್ಟಗಳು ಬಂದ್ರು ನೀನೇ ಕಾಪಾಡ್ಬೇಕು ನಮ್ಮಪ್ಪ. ಇವತ್ತು ನಾಮಿನೇಷನ್ ವಾಪಸ್ ತಗೊಳ್ಳೋದಿಕ್ಕೆ ಕೊನೆ ದಿನ. ಏನಾದ್ರೂ ಅನ್ಸಿಯಮ್ಮ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಅವಳು ಅಭ್ಯರ್ಥಿ ಆಗ್ಬಿಡ್ತಾಳೆ. ನಾಳೆ ನಾಡ್ದು ಎಲೆಕ್ಷನ್ ಅಲ್ಲಿ ಅವಳೇನಾದ್ರು ಸತ್ತೋಗ್ಬಿಟ್ರೆ ಎಲೆಕ್ಷನ್ ನಿಂತು ಬಿಡುತ್ತೆ. ಆಗ ನಾವು ಖರ್ಚು ಮಾಡಿದ ಹಣ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಾಗುತ್ತೆ. ಏನ್ ಮಾಡೋದು ಹೇಳಿ? ಇವತ್ತು ನಾಳೆನೋ ಅಜ್ಜಿ ಸಾಯಂಗಿದ್ದಾಳೆ. ದುಡ್ಡಿನ ಆಸೆ ತೋರಿಸಿ ನಾಮಿನೇಷನ್ ವಾಪಸ್ ತಗೊಳ್ಳೋ ಹಂಗ್ ಮಾಡ್ಬೇಕು. ಅದಕ್ಕೆ ನಾವಿಬ್ರು ಹೋದ್ರೆ ದುಡ್ಡು ಜಾಸ್ತಿ ಡಿಮ್ಯಾಂಡ್ ಮಾಡ್ತಾಳೆ. ಅದಕ್ಕೆ ನೀನೊಬ್ನೇ ಹೋಗ್ಬಿಟ್ವಾ. ಪೇಪರ್ನವ್ರಿಗೆ ನಾವಿಬ್ರು ಒಂದಾಗಿರೋದು ಗೊತ್ತಾದ್ರೆ ನಮ್ ಕತೆ ಮುಗೀತ್. ಯಾಕಂದ್ರೆ ನಾವಿಬ್ರು ಬೇರೆ ಬೇರೆ ಪಾರ್ಟಿಯವರು. ಬಿ ಕೇರ್ಫುಲ್. ಓಕೆ? ಓಕೆ. ಅನ್ಸೂಯಮ್ಮ ಅವರೇ, ಪಾಪ ಅಜ್ಜಿ ಹೆಂಗೋ ಸುಖವಾಗಿದ್ಲು. ಗ್ರಾಚಾರ ಕೆಟ್ಟು ನಮ್ ಕಣ್ಣಿಗೆ ಬಿದ್ದು ಎಂತ ಸ್ಥಿತಿಗೆ ಬಂದ್ಬಿಟ್ಲು. ಸುಖ ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕು ಅಲ್ವಾ ಅಜ್ಜಿ? ನೋಡ್ದ, ನನ್ಗೇನು ಬೇಜಾರಿಲ್ಲ ಅಂತಿದ್ದಾಳ ಅಜ್ಜಿ. ಎಷ್ಟು ಒಳ್ಳೆ ಅಜ್ಜಿ. ಏನ್ ಯೋಚನೆ ಮಾಡ್ತಾ ಇದ್ದೀಯ ಅಜ್ಜಿ? ಅನ್ಸೂಯಮ್ಮ ಯಾವ ವಾರ್ಡಲ್ಲಿದ್ದಾರೆ? ಹೌದಾ? ನಮಸ್ಕಾರ. ಏನಾಯ್ತು ಅನ್ಸೂಯಮ್ಮ? ಏನಾಯ್ತಪ್ಪ ಅವ್ರಿಗೆ? ಅಳ್ಬೇಡ್ರಪ್ಪ, ನಾನಿದ್ದೀನಿ. ಸರ್ ಸೆಂಟಿಮೀಟರ್ ಟೈಮ್ ಇಲ್ಲ ಸರ್. ನಾಮಿನೇಷನ್ ವಾಪಸ್ ತಗೊಳಕ್ಕೆ 1 ಗಂಟೆ ಟೈಮ್ ಇರೋದು. ಟೆನ್ಷನ್ ಕೊಡ್ಬೇಡ, ಸುಮ್ಕಿರಯ್ಯ. ಸರ್ ಏನ್ ಸರ್? ಬನ್ನಿ ಬನ್ನಿ, ನಾಮಿನೇಷನ್ ವಾಪಸ್ ತಗೊಳ್ಳೋದಕ್ಕೆ ಇನ್ನು 1 ಗಂಟೆ ಟೈಮ್ ಇರೋದು. ನಿಮ್ಮ ಅಜ್ಜಿಗೆ ವಾಪಸ್ ತಗೊಳ್ಳೋದಕ್ಕೆ ಆಸ್ಪತ್ರೆ ಖರ್ಚೆಲ್ಲ ನಾನು ನೋಡ್ಕೋತೀನಪ್ಪ. ನಿಮ್ ಅಜ್ಜಿ ಹೋಗ್ರಿ. ನಮ್ಮ ಅಜ್ಜಿ ನಾಮಿನೇಷನ್ ವಾಪಸ್ ತಗೊಳ್ಳೋದಿಲ್ಲ. ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತಾಳೆ, ಹುಷಾರಾಗೆ ಆಗ್ತಾಳೆ. ಇಲ್ಲಪ್ಪ, ಡಾಕ್ಟರ್ ಹೇಳಿದಾರೆ ನಿಮ್ಮ ಅಜ್ಜಿ ಬದುಕೋದಿಲ್ಲ ಅಂತ. ಅವನ್ಯಾರ ಹೇಳಕ್ಕೆ? ನಮಗ್ ಗೊತ್ತ್ರಿ, ನಮ್ಮ ಅಜ್ಜಿಗೆ ಏನೂ ಆಗಲ್ಲ. ಇವಳು ಎಲೆಕ್ಷನ್ ಅಲ್ಲಿ ಗೆದ್ದೇ ಗೆಲ್ತಾಳೆ. ಕೋಟ್ಯಾಂತರ ರೂಪಾಯಿ ಹಣ ಸಂಪಾದನೆ ಮಾಡ್ತೀವ ಅಂತ ನಿಮ್ಗೆಲ್ಲ ಹೊಟ್ಟೆ ಉರಿ. ಅಜ್ಜಿ ನೀನ್ ಹೆದರ್ಕೋಬೇಡ ಅಜ್ಜಿ, ಅವರೆಲ್ಲ ಸುಳ್ಳು ಹೇಳ್ತಾ ಇದಾರೆ. ನನ್ ಪ್ರಾಣ ಕೊಟ್ಟಾದ್ರೂ ನೀನ್ ಕಾಪಾಡ್ತೀನಿ. ಯೋ, ಡಾಕ್ಟರ್ ಹೇಳಿದಾರೆ, ನೀನೇ ಅವನ ಇಲ್ಲ ಅನ್ನಕ್ಕೆ. ಹೋಗ್ರಿ. ನಮ್ಮ ಅಜ್ಜಿ ತರ ನಿಮ್ಗೂ ಒಂದ್ ಅಜ್ಜಿ ಇದ್ದಿದ್ರೆ ಆ ಕಷ್ಟ ಏನು ಅಂತ ಗೊತ್ತಾಗ್ತಾ ಇತ್ತು. ನಮ್ಮ ಅಜ್ಜಿ ಸಾವು ಬದುಕಿನ ಮಧ್ಯೆ ಉಯ್ಯಾಲಾಡ್ತಿದ್ದಾಳೆ. ನೀವ್ ಹೆದರ್ಕೋಬೇಡ ಅಜ್ಜಿ, ಹೋಗ್ರಿ. ನೀವು ಹೋಗ್ರಿ. 20 ಲಕ್ಷ ರೂಪಾಯಿ ಕೊಡ್ತೀನಿ. 20 ಲಕ್ಷಕ್ಕೆಲ್ಲ ನಾಮಿನೇಷನ್ ವಾಪಸ್ ತಗೊಳೋದಕ್ಕೆ ಆಗೋದಿಲ್ಲ ರೀ. ನಮ್ಮ ಅಜ್ಜಿನ ಬೇಕಾದ್ರೆ ಕೇಳಿ. ಏನಜ್ಜಿ? ನೋಡಿ, ಅವರು ಬೇಡ ಅಂತಿದ್ದಾರೆ. 25 ಲಕ್ಷ ಮಡಗಿ ಅಜ್ಜಿ ಹತ್ರ ನಾಮಿನೇಷನ್ ವಾಪಸ್ ತಗೊಳೋದಕ್ಕೆ ಹೇಳ್ತೀನಿ. ನಮ್ಮ ಅಜ್ಜಿ ಗೆದ್ರೆ ಕೋಟಿಗಟ್ಲೆ ಮಾಡ್ತಾಳ್ರಿ. ಅವ್ಳು ಗೆದ್ದೆ ಗೆಲ್ತಾಳ್ರಿ, ನಮ್ಗ ಭರವಸೆ ಇದೆ ರೀ. 20 ಲಕ್ಷ ರೂಪಾಯಿ ಕೊಡ್ತೀನಿ ಅಷ್ಟೇ. ನಾಮಿನೇಷನ್ ವಾಪಸ್ ತಗೊಳ್ಳೋದಿಕ್ಕೆ ಇವತ್ತೇ ಕೊನೆ ದಿನ. ಅಕಸ್ಮಾತ್ ನಾಳೆ ಅಜ್ಜಿ ಸತ್ತೋಗ್ಬಿಟ್ರೆ? ಎಲೆಕ್ಷನ್ ಟೈಮ್ ನಲ್ಲಿ ಅಜ್ಜಿ ಸತ್ತೋದ್ರೆ ಎಲೆಕ್ಷನ್ ನಿಂತೋಗುತ್ತೆ. ಆವಾಗ ನಾವು ಖರ್ಚು ಮಾಡಿರೋ ಲಕ್ಷ ರೂಪಾಯಿಗಳ ಗತಿ ಏನು? ಅಷ್ಟೊಂದು ಲಕ್ಷ ಹೋಗ್ಬೇಕಾದ್ರೆ 25 ಲಕ್ಷ ಕೊಡಕ್ಕೆ ನಿಮ್ಗೇನಪ್ಪ? 20 ಲಕ್ಷ ರೂಪಾಯಿ ಕೊಡ್ತೀನಿ, ಅದ್ರ ಮೇಲೆ ಆಗಲ್ಲ. ಯೋ, 25 ಲಕ್ಷ ಕೊಡಂಗಿದ್ರೆ ಇಲ್ಲಿರು, ಇಲ್ಲ ಅಂದ್ರೆ ರೈಟ್ ಹೇಳ್ತಾ ಇರು. ಅಜ್ಜಿ
ನೀನೇನ್ ಹೆದರ್ಕೋಬೇಡ ಅಜ್ಜಿ, ನಮ್ಮಿಬ್ಬರು ಪ್ರಾಣ ಕೊಟ್ಟಾದ್ರು ನಿನ್ನ ಉಳಿಸ್ಕೊಂಡೇ ಉಳಿಸ್ಕೊತೀವಿ. ಸಖತ್ತಾಗಿ ಇಟ್ರು ನೋಡು ಬತ್ತಿನ, ದುಡ್ಡೆ ಬಿಟ್ರು 25 ಲಕ್ಷನ. ಸಖತ್ತಾಗಿ ಇಟ್ರು ನೋಡು ಬತ್ತಿನ, ದುಡ್ದೆ ಬಿಟ್ರು 25 ಲಕ್ಷನ. ಚೋರ್ ಗುರು ಚಂಡಾಲ್ ಶಿಷ್ಯ ನೋಡ್ರಣ್ಣ ಇವರ ವಿಷಯ. ಸಖತ್ತಾಗಿ ಆಯ್ತಪ್ಪ, 25 ಲಕ್ಷ ಕೊಡ್ತೀನಿ, ಬನ್ನಿ. ಬನ್ನಿ ಬನ್ನಿ ಹೋಗೋಣ ಬನ್ನಿ. ಬನ್ನಿ. ಸಖತ್ತಾಗಿ ಇಟ್ರು ನೋಡು ಬತ್ತಿನ, ದುಡ್ದೆ ಬಿಟ್ರು 25 ಲಕ್ಷನ. ಚೋರ್ ಗುರು ಚಂಡಾಲ್ ಶಿಷ್ಯ ನೋಡ್ರಣ್ಣ ಇವರ ವಿಷಯ. ಇಲ್ರಿ, ಓಹೋ ಇಷ್ಟಾತ್ರಾತ್ರವಾಗಿ ಎಲ್ಲಿಗೋ ಹೊರಟಾಗಿದೆ ಯಜಮಾನ್ರು. ನೋಡ್ದೇನೆ ನನ್ನ ಮಗನ್ನ ದುಡಿಯಕ್ ಆಗದೆ ಇರೋನು ಅಂತಿದ್ದೆ. ಬೆಂಗಳೂರಿಗೆ ಹೋಗಿ ಲಕ್ಷಗಟ್ಟಲೆ ಸಂಪಾದನೆ ಮಾಡಿ ಸ್ವಂತ ಮನೆ ಬೇರೆ ಕಟ್ಸಿದಾನೆ. ಹೌದು ರೀ, ನಾನ್ ಹಾಗ್ ಬೈದದಕ್ಕೆ ರೀ ಅವನು ನನ್ ಮೇಲೆ ಛಲದಿಂದ ಏನೇನೋ ಮಾಡಿ ಲಕ್ಷಾಧಿಪತಿ ಆಗಿರೋದು. ನೀನ್ ಹಂಗೂ ಇರ್ತೀಯ ಹಿಂಗೂ ಇರ್ತೀಯ. ನಾನ್ ಹೇಗಾದ್ರೂ ಇರ್ಲಿ, ಮೊದ್ಲು ಬೆಂಗಳೂರಿಗೆ ಹೋಗಿ ನಮ್ ಮಗನ್ ನೋಡ್ಕೊಂಡ್ ಬರೋಣ. ದೇವಸ್ಥಾನಕ್ಕೆ? ಅಯ್ಯ, ದೇವ್ರಂತ ನನ್ ಮಗನ್ನ ನೋಡಕ್ ಹೋಗ್ಬೇಕಾದ್ರೆ ಆ ದೇವಸ್ಥಾನ ಯಾರಿಗ್ ಬೇಕು? ಹ್ಞೂ ನಡೀರಿ. ಕೂತ್ಕೋ ಬಾ. ಇದ್ದಕ್ಕಿದ್ದಂಗೆ ಶ್ರೀಮಂತ ಕೊಟ್ಟಾಯ ನಮಃ, ಇನ್ನೂ ಕೊಡಯ್ಯಾಯ ನಮಃ, ಬೇಗ ಬೇಗ ಕೊಡಯ್ಯ. Come on children, take Artis. ಅಜ್ಜಿ, ಏನಜ್ಜಿ? ಸ್ವಾಮಿ ವೆಂಕಟೇಶ್ವರ. ಅಜ್ಜಿ, ನಮ್ ಪಾಲಿಗೆ ನೀನೇ ದೇವ್ರು. ನಿನ್ ಸಹಕಾರ ಇಲ್ಲಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನಮ್ ತಾಯಣೆಗೂ ನಾವ್ ಇಂಥ ಬಂಗ್ಲೆಯಲ್ಲಿ ವಾಸ ಮಾಡ್ತೀವಿ ಅಂತ ಕನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ. ಅಜ್ಜಿ, ನಾವಿಬ್ರು ಹೊರಗಡೆ ಗೋಯಿಂಗ್. ಸಾಯಂಕಾಲ ಕಮಿಂಗ್ಸ್. ನೋಡ್ದ್ಯಾ ಖಾನಾವಳಿನ? ಅಜ್ಜಿ ಸಖತ್ತಾಗಿ ಇಂಗ್ಲಿಷ್ ಹೊಡಿತಾವಳಲ್ಲಪ್ಪ. ನಮ್ಮ ಪ್ರೇಮ್, ಆ ಚೋರ್ ಗುರು ಚಂಡಾಲ್ ಶಿಷ್ಯರು ನಮ್ಮನ್ನ ಯಾಮಾರ್ಸ್ಬಿಟ್ಟು 25 ಲಕ್ಷ ಕಿತ್ಕೊಂಡೋಗಿದ್ದಾರೆ. ನಡೆ ಇಸ್ಕೊಂಬರೋಣ. ಸನ್ಯಾಸಿತ್ರ ಅದೇನ ಕಿತ್ಕೊಂಡಂಗೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಡೀರಿ ಸರ್, ಏನು ಬೇಡ. ಸರ್ ಪ್ಲೀಸ್ ಸರ್, ನನ್ನ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಪ್ಲೀಸ್ ಸರ್, ಈ ಚೀಟಿಲಿರೋದನ್ನ ಕೊಡಿ ಸರ್, ದುಡ್ಡು ನಾಳೆ ತಂದು ಕೊಡ್ತೀನಿ. ಪ್ಲೀಸ್ ನನ್ನ ನಂಬಿ ಕೊಡಿ ಸರ್, ಕೊಡಿ ಸರ್. ಕೊಡ್ತೀನಿ, ಆದ್ರೆ ಒಂದ್ ಕಂಡೀಷನ್. ಇವತ್ ರಾತ್ರಿ ಬಂದು ಸುಖ ಕೊಟ್ರೆ ಸುಂಕಾನು ಕೊಡ್ತೀನಿ, ಔಷಧಿನೂ ಕೊಡ್ತೀನಿ. ಏನಂತೀಯ? ನನ್ನ ತಾಯಿ ನನ್ನನ್ನು ಬೆಳೆಸಿ ಓದಿಸೋಗೋಸ್ಕರ ಜೀವನನೇ ತ್ಯಾಗ ಮಾಡಿದ್ದಾಳೆ. ಅವಳು ಬದುಕೋಗೋಸ್ಕರ ರಂಗ, ಈ ಚೀಟಿಲಿರೋ ಔಷಧಿ ತಗೊಂಡು ಪಾರ್ಸಲ್ ಮಾಡ್ಕೊಡು. ತಗೊಂಡು. ಥ್ಯಾಂಕ್ ಯು ಸರ್, ನಿಮ್ಮ ಉಪಕಾರನ ನಾನು ಮರೆಯೋಲ್ಲ ಸರ್. ಹೇಳ್ತೀನಿ, ಹುಡುಗಾಟಲ್ಲ ಇದೆ ಮತ್ತೆ. ಬರ್ಲೇನ? ಆಯ್ತು ಹೇಳ್ತೀನಿ. ಚುಕ್ತಾ ಬಿಡು, ಬರ್ಲಾ? ತಲೆ ತಿಂತಾನೆ ನನ್ ಮಗ. ಯಾಕೋ ಹೇಗೆ ಮಾಡ್ದೆ? ನನ್ನ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ಕಣೋ. ಆದ್ರೆ ಔಷಧಿಗೋಸ್ಕರ ನನ್ನ ದೇಹನೇ ಒತ್ತೆ ಇಟ್ಟು ತಂದಿದ್ದೀನಿ. ಯಾಕೋ ಹೇಗೆ ಮಾಡ್ದೆ? ನಾನೀಗೇನ್ ಮಾಡ್ಲಿ? ಹೇಳೋ, ಯಾರನ್ನ ಕೇಳಲಿ? ಯಾರನ್ನ ಕೇಳಲಿ? ನಾನೇನ್ ಮಾಡ್ಲಿ? ನೀನು ಒಂದ್ ಹೆಣ್ಣ, ಇಲ್ದೇ ಇರೋ ಸುಳ್ಳೆಲ್ಲ ಹೇಳಿ ಆಡಬಾರ್ದು ಆಟ ಆಡಿ ಎಷ್ಟು ದಿನ ಅಂತ ಬದುಕ್ತಿಯಾ? ತೂ ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಎಸ್, ನಾನ್ ಸತ್ಯ ಹೇಳ್ದಾಗ ಸುಳ್ಳು ಅನ್ಸುತ್ತೆ, ಸುಳ್ಳು ಹೇಳ್ದಾಗ ಸತ್ಯ ಅನ್ಸುತ್ತೆ. ಅದಕ್ಕೆ ನಾನು ಏನ್ ಮಾಡ್ಲಿ? ನಿನ್ ಬುರುಡೆ ಮಾತಿಗೆಲ್ಲ ಯಾಮಾರನಲ್ಲ ನಾನು. ಈ ತರ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಡಿಯ ಪೊಲೀಸ್ ಸ್ಟೇಷನ್ಗೆ. ಸರ್, ನನ್ ಮಾತು ಕೇಳಿ ಸರ್. ನಮ್ ತಾಯಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ಸರ್. ಅದಕ್ಕೆ ನಾನು ಈ ರೀತಿ ಕೆಲಸ ಮಾಡಿದ್ದು. ಇದ್ ನನ್ ತಪ್ಪ ಸರ್. ಪ್ಲೀಸ್ ಸರ್, ನನ್ನನ್ನು ನಂಬಿ ಸರ್. ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಡಿಯ ಪೊಲೀಸ್ ಸ್ಟೇಷನ್. ನಾನ್ ಸುಳ್ಳು ಹೇಳ್ತೀನ? ಬಾ ತೋರಿಸ್ತೀನಿ. ಸಮಾಜಕ್ಕೆ ಯಾಕೆ ಹೆದರ್ತೀಯ? ಈ ಸಮಾಜದಲ್ಲೇ ಬದುಕ್ಬೇಕಲ್ಲ, ಅದಕ್ಕೆ.
ನೋಡ್ಸಹನ, ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಈ ಮದ್ವೆ ನೀನು ಒಪ್ಕೋತೀಯಲ್ಲೋ ಅಷ್ಟು ಹೇಳು. ಅದು ಅದು ನೋಡು, ನಾಳೆ ಬೆಳಿಗ್ಗೆವರೆಗೂ ನಿಂಗೆ ಟೈಮ್ ಕೊಡ್ತಿದ್ದೀನಿ. ಈ ಜನ್ಮದಲ್ಲಿ ನಾನು ಸುಖವಾಗಿರ್ಬೇಕು ಅನ್ನೋ ನಿನ್ಗೆ ಆಸೆ ಇದ್ರೆ ಈ ಮದುವೆಗೆ ಒಪ್ಕೋ. ಅದ್ರ ಮೇಲೆ ನಿನ್ನಿಷ್ಟ. ಇಂಥ ಕಷ್ಟದಲ್ಲಿ ನನಗೆ ಸಹಕಾರ ನೀಡಿ ನನ್ನ ತಾಯಿ ಸಾವಿನಿಂದ ಪಾರಾಗೋಕೆ ಕಾರಣನಾದ ಇಂಥವ್ರು ನನ್ನಂತ ಒಂಟಿ ಹೆಣ್ಣಿನ ಬಾಳಿಗೆ ಜಂಟಿಯಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಏನು ಕೇಳ್ಬೇಕು ಅಂತಿದ್ರಿ? ಕೇಳಕ್ಕಾಗ್ದೆ ಒದ್ದಾಡ್ತಾ ಇದ್ದೀನಿ. ಅಷ್ಟೊಂದು ಕಷ್ಟದ ವಿಷಯನಾ? ಹೇಳೋ ತನಕ ಕಷ್ಟ ಅನ್ಸುತ್ತೆ. ಹೇಳದ್ಮೇಲೆ ನೀನು ಓಕೆ ಅಂದ್ರೆ ಜೀವನ ಇರೋವರೆಗೂ ಸುಖವಾಗಿರುತ್ತೆ. ಅಂದ್ರೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ಲಂತೆ. ನಾನ್ ಮಳ್ಳಿನಾ? ಮಳ್ಳಿ ಅಲ್ಲ, ನನ್ನ ಮನ್ಸ್ ಕದ್ದ ಕಳ್ಳಿ. ಏನ್ ತೀರ್ಮಾನ ತಗೊಂಡೆ? ನನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ? ನಿನ್ನ ಮತ್ತೆ ನೋಡಿದ್ದಿನಿಂದ ಬತ್ತಿ ಹೋದ್ ನನ್ ಬಾಳ ಚಿಗುರ್ತು ಅಂತ ಅನ್ಕೊಂಡಿದ್ದೆ. ಅದ್ ನಿನ್ ತಪ್ಪಲ್ಲ. ಯಾಕಂದ್ರೆ ನಿನ್ನ ಅರ್ಥ ಮಾಡ್ಕೊಳ್ದೆ ಆಶಾ ಗೊಬ್ಬರನ್ನೇ ಕಟ್ಬಿಟ್ಟೆ. ಈಗ ಗೊತ್ತಾಯ್ತು ನಮ್ಮಿಬ್ರ ಜೀವನ ಈ ರೈಲ್ವೆ ಕಂಬಿ ಇದ್ದಾಗೆ ಅಂತ. ಅವೆರಡು ಸೇರಲ್ಲ, ನೀನಿನ್ ಮನ್ಸನ್ ಬದಲಾಯಿಸಲ್ಲ. ಮುಂದಿನ ಜನ್ಮ ಅಂತಿದ್ರೆ ಇಬ್ರು ಸೇರೋದಕ್ಕೆ ಪ್ರಯತ್ನ ಪಡೋಣ. ನಾನೇನ್ ಬರ್ತೀನಿ ರೀ. ಯಾಕೆ ಹೋಗಿ ತಮಾಷೆ ಮಾತಾಡ್ತೀರ? ಯಾರು ನೀವು? ನಿಮ್ಮನ್ನ ನೋಡಿದ ಕೂಡಲೇ ಕೊಲೆ ಮಾಡಬೇಡ ಅಂತಿದ್ದಾಳೆ. ಅವಳದೇನು ತಪ್ಪಿಲ್ಲ ಸರ್. ಯಾಕೆ ಅಂದ್ರೆ ಇವಳನ್ನ ಮದುವೆ ಆಗ್ಬೇಕಾಗಿದ್ದ ಗಂಡು ಇಲ್ಲದ ಆಸೆಗಳನ್ನ ತೋರಿಸಿ ಪ್ರೇಮದ ಪಾಶಕ್ಕೆ ನನ್ನನ್ನು ಬಲಿ ಮಾಡ್ದ. ಆಮೇಲೆ ಪ್ರೇಮ ದಾಹಕ್ಕೆ ತಿರುಗಿ ನನ್ನ ಹೊಟ್ಟೆಲಿ ಅವನು ಪಿಂಡ ಬೆಳೆಯುವಷ್ಟು ನಾವಿಬ್ರು ಒಂದಾಗೋ ತರ ನಟಿಸ್ದ. ಈ ವಿಷಯನ ಅವನಿಗೆ ತಿಳಿಸಿದ್ದಕ್ಕೆ ಊರಿಗೆ ಹೋಗಿ ನನ್ನ ತಂದೆ ತಾಯಿಗೆ ವಿಷಯ ತಿಳಿಸಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೋದವನು
ಎಷ್ಟು ದಿನ ಆದ್ರೂ ಬರ್ಲಿಲ್ಲ. ಕೊನೆಗೆ ಅವನ ವಿಷಯ ತಿಳಿದ್ರು ನನ್ನ ತರಹನೇ ನೂರಾರು ಹುಡುಗಿಯರ ನಂಬಿಸಿ ಬಲಿ ತಗೊಂಡಿರೋ ಬಕಪಕ್ಷಿ ಅಂತ. ಅಷ್ಟು ಹೊತ್ತಿಗೆ ಇವನು ಮದುವೆ ಆಗ್ತಿರೋ ವಿಷಯ ಗೊತ್ತಾಯ್ತು. ಇವನು ಬದುಕಿದ್ರೆ ಇನ್ನೆಷ್ಟು ಹೆಣ್ಣುಗಳ ಸರ್ವನಾಶ ಆಗುತ್ತೋ ಅಂತ ಇವನ ಸಾವಿಗೆ ನಾಂದಿ ಹಾಡೋಕ್ ಹೋದೆ. ಬೇಡ ಬೇಡ, ನನ್ನೇನು ಮಾಡ್ಬೇಡ ಪ್ಲೀಸ್. ಬೇಡ, ನನ್ ಮಾತ್ಗಳು ಪ್ಲೀಸ್. ನನ್ನೇನು ಮಾಡ್ಬೇಡ, ನನ್ ಸಾಯಿಸ್ಬೇಡ. ಕೇಳು, ನನ್ ಮಾತ್ಗಳು ನೈನಾ ಪ್ಲೀಸ್. ಬೇಡ ಬೇಡ, ನನ್ ಕೊಲೆ ಮಾಡ್ಬೇಡ ಪ್ಲೀಸ್. ನನ್ ಕೊಲೆ ಮಾಡ್ಬೇಡ, ನನ್ ಮಾತ್ಗಳು. ನೋ. ಹೇಳಿ ಸರ್, ಈ ಸ್ಥಿತಿಲಿ ನೀವಿದ್ದಿದ್ರೆ ಏನ್ ಮಾಡ್ತಾ ಇದ್ರಿ? ಹೆಣ್ಣು ವಿಧವೆ ಆದ ತಕ್ಷಣ ಸೂಳೆ ತರ ಟ್ರೀಟ್ ಮಾಡೋ ಈ ಸಮಾಜದಲ್ಲಿ ಅವಳನ್ನ ಮದುವೆ ಮಾಡ್ಕೊಳಕ್ ನೀವು ಮುಂದೆ ಬಂದಿದ್ದೀರಾ. ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಲದು. ನನ್ನಿಂದ ಬತ್ತಿ ಹೋದ ಅವಳ ಬಾಳಿಗೆ ನೀವು ಸ್ಫೂರ್ತಿ ನೀಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ನಾನು ಬರ್ತೀನಿ. ಒಂದ್ ಕೆಲಸ ಮಾಡು, ನೀನ್ ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ಮನೇಲೇ ಇರ್ಲಿಕ್ಕೆ ಹೇಳು. ನಾನು ಆಮೇಲೆ ಬಂದೆಲ್ಲ ಹೇಳ್ತೀನಿ. ಬರ್ತೀನಿ.
ಇವತ್ ಸಿಕ್ಕಿದ್ಯಾನೆ? ಅಮ್ಮ ಇವಳು ಹಣೆ ಬರೋಣ ನಮ್ಮಿಂದ ಸಾಯಿಲೆ ಅಂತ ಬರ್ದಿದ್ದ ಅಂತ ಕಾಣುತ್ತೆ, ಅದಕ್ಕೆ ಸಿಕ್ಕಿಲ್ಲ. ಇಲ್ಲ, ಇದಕ್ಕೆಲ್ಲ ಕಾರಣ ನಾನಲ್ಲ. ಯಾರವರು? ಯಾಕೆ ಹೀಗೆ ಮಾಡಿದ್ರು? ಅದು ನಂದೇನು ತಪ್ಪಿಲ್ಲ. ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಹತ್ರ ಈ ರೀತಿ ಮಾಡಿಸ್ತೋನು ಅವನು. ಯಾರು? ಒಂದ್ ಬೀಡಿ ಇದ್ರೆ ಕೊಳ್ಳ. ಸರಲೇ ಯಪ್ಪ, ಇರಲಪ್ಪ ನನ್ನ ಮೇಲೆ ನಿನ್ನ ರಕ್ಷೆ, ಸುತ್ತಿ ಬರುವ ತನಕ ಜೀವನದ ಕಕ್ಷೆ, ಎಲ್ಲರ ಪಾದಕ್ಕೆ ಮಾತ್ರ ನೀ ರಕ್ಷೆ, ನನಗೆ ಮಾತ್ರ ಜೀವನಕ್ಕೆ ರಕ್ಷೆ. ಶಾಂಬುಲಿಂಗ. ನಾನು ನಾನೇ, ನೀನು ನೀನೇ. ಕರೆಕ್ಟಾಗಿ ಹೇಳಿದೆ. ನಿನ್ನ ಹಾಗೆ ನಿಮಿಷಕ್ಕೂ ವೇಷ ಬದಲಾಯಿಸೋ ಮೋಸಗಾರ ನಾನಲ್ಲ. ಹೌದು, ನನ್ನ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು ಅಂತ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಆವತ್ತು ನೀನ್ ಕುರಿ ಹತ್ರ ಇಂಗ್ಲಿಷ್ ಮಾತಾಡಿಸ್ದಾಗ್ಲೇ ಅನ್ಕಂಡೆ ನಿನ್ನಂತವನು ನನ್ನ ಕೆಲ್ಸಕ್ಕೆ ಬೇಕಾಗತ್ತೆ ಅಂತ. ಅದಕ್ಕೆ ಮನೆ ಕೊಡೋ ನೆಪದಲ್ಲಿ ನಿನ್ನ ನನ್ನ ಹತ್ರ ಕರ್ಕೊಂಡು ಬಂದೆ. ನೀನ್ ಈ ರೀತಿ ನಾಟಕ ಕಾಡ್ತಿದ್ದೆ? ಎಲ್ಲ ಕತೆ ನಿನ್ಗೆ ಹೇಳಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತಿದ್ದೆ. ಅಷ್ಟರಲ್ಲಿ ನೀನೇ ನನ್ ಬುಡಕ್ ಬಂದ್ಬಿಟ್ಟಿಯಲ್ಲ. ನೀನೊಬ್ಬ ಕರುಣೆ ಇಲ್ಲದ ಕಟುಕ. ಹೋಗಿ ಹೋಗಿ ಹೆಂಗಸನ ಕೊಲೆ ಮಾಡಿಸ್ದೆ. ಸಿಡಿಲ್ ಬಡಿಬೇಕು ಅಂದ್ರೆ ಮಾಡಕ್ ಮಾಡ ಡಿಕ್ಕಿ ಹೊಡಿಲೇಬೇಕು. ಒಬ್ರು ಬದುಕಬೇಕು ಅಂದ್ರೆ ಇನ್ನೊಬ್ರು ಸಾಯಲೇಬೇಕು. ಇದು ವೇದಾಂತ ಅಲ್ಲ, ನನ್ನ ಸಿದ್ಧಾಂತ. ನನ್ನನ್ನೇ ತಿಂದು ನನ್ನ ಬಂಡವಾಳನೇ ಬಯಲು ಮಾಡಕ್ ಹೊಟ್ಟಿದ್ಲು. ಸಿಂಪಲ್ ಆಗಿ ಸಾಯಿಸ್ಬಿಟ್ಟೆ ಟೇಪ. ಇನ್ನೊಬ್ರು ಜೀವನ ಜೊತೆ ಆಟಾಡಿ ಬದುಕೋದೆ ನಿನ್ನ ಬುದ್ಧಿವಂತಿಕೆ ಅನ್ಕೊಂಡಿದ್ರೆ ನಿನ್ನಂತ ಮುಟ್ಟಾಳ ಬೇರೊಬ್ಬ ಇಲ್ಲ. ನಿನ್ ಕಂತೆ ಪುರಾಣ ಎಲ್ಲ ಕೇಳಕ್ಕೆ ನಂಗೊಂದ್ ನಿಮಿಷನೂ ಟೈಮ್ ಇಲ್ಲ. ನನ್ಗುಟ್ಟು ನಿನಗೆ ಗೊತ್ತಾದ್ಮೇಲೆ ಈ ಭೂಮಿ ಮ್ಯಾಗೆ ನಿನ್ನಂತವನು ಒಂದ್ ಸೆಕೆಂಡು ಬದುಕಿರಬಾರ್ದು. ನಿನ್ನ ನಂಗೆ ಬಿಟ್ರೆ ನನ್ನಂತ ಮೂರ್ಖ ಕರ್ನಾಟಕದಲ್ಲಿ ಯಾರು ಇರಕ್ಕಿಲ್ಲ. ಅಣ್ಣಂದ್ರ ನಿಮ್ ಕುಲ್ಕಸಬ್ನ ಶುರು ಮಾಡ್ಕಡೆ. ಮೊದಲು ನಡೀರಿ ಬೇಗ. ಏನ ಅನಾಹುತ ಮಾಡ್ಕೊಂಡಿದ್ದಾನೇನು? ನನ್ನ ಮಗನ್ ಬಿಟ್ರು.
ಶ್ಯಾಮಲಿಂಗ ಓ ಏನು ಯಾಕ್ರಪ್ಪ ನನ್ನ ಕಡೆನೆ ಬರ್ತಾ ಇದ್ದೀರಿ ಒತ್ತಿಗೆ ಸರಿಯಾಗಿ 6 kg ತಿಂತಿರಲ್ರೋ ಅಡ್ವಾನ್ಸ್ ಜೊತೆಗೆ ಫುಲ್ ಪೇಮೆಂಟ್ ನ ಕ್ಲಿಯರ್ ಮಾಡಿದ್ದೀನಿ ನಿಮ್ ಕುಲ್ ಕಸಬ್ನ ಶುರು ಮಾಡ್ಕೊಳ್ರಯ್ಯ ಹೋಗ್ರೋ ಎಲ್ಲ ಮುಗಿಸ್ಬಿಟ್ರ ನೀನ ಶ್ಯಾಮಲಿಂಗ ಬೇಡ ಬಿಡ್ಬಿಡಪ್ಪ ನನ್ನ ಮಕ್ಕಳು ಓಡಾಡ್ಕೊಂಡು ಸಾಯಿಲ್ಲ ಶ್ಯಾಮಲಿಂಗ ಯಜಮಾನ್ರೆ ಮಂಗಳೂರಿಗೆ ಅರ್ಜೆಂಟ್ ಆಗಿ ಬಸ್ ಉಂಟಾ ಪೊಲೀಸ್ ಜಿಪ್ ಇದೆ, ಅರೆಸ್ಟ್ ಹಿಮ್. ಏನ್ ಮಗ ನೋಡ್ತೀಯ ಬರ ನಡಿಯಲೇ ನಡಿಯ. ನೋಡಪ್ಪ ಮಗ, ನಮಗೆ ಈ ಬೆಂಗಳೂರು ಸಾವಾಸನೇ ಬೇಡ. ಇಲ್ಲಿರೋ ಆಸ್ತಿನೆಲ್ಲ ಮಾರ್ಬಿಟ್ಟು ಇರೋ ಲಕ್ಷಾಂತರ ರೂಪಾಯಿ ತಗೊಂಡು ನಮ್ಮೂರ್ ಹಳ್ಳಿಗೆ ಹೋದ್ರೆ ಕೋಟ್ಯಾಧೀಶ್ವರ ಆಗ್ಬೋದು. ಹೌದ್ ಕಣ್ಲ ಮಗ, ನಿಮ್ಮವ್ವ ಹೇಳೋದ್ ನಿಜ. ಅದ್ರ ಬಗ್ಗೆ ನಾನು ಆಗ್ಲೇ ಯೋಚನೆ ಮಾಡಿದ್ದೀನಪ್ಪ. ದುಬೈ ಅನ್ನೋ ದೂರದ ಬೆಟ್ಟ ನುಣ್ಣಗೆ ಕಾಣಿಸುತ್ತೆ, ಆದ್ರೆ ಹತ್ರ ಹೋದಾಲೆ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ಅಂತ. ಅದಕ್ಕೆ ನಾನು ನಿಮ್ ಜೊತೆಗೆ ಹಳ್ಳಿಗೆ ಬಂದ್ಬಿಡ್ತೀನಿ. ನಡಿಯಪ್ಪ. ಚೋರ್ಗುರು ನೀನೇನೋ ಹೊರಟು ಬಿಡ್ತೀಯ, ಚಂಡಾಲ್ ಶಿಷ್ಯ ಎಲ್ಲಿ? ಅವನು ಯಾವಾಗ್ಲೂ ಹೀಗೆ ಸರಿಯಾದ ಟೈಮಿಗೆ ಕೈ ಕೊಡ್ತಾನೆ. ಹಂಗಲ್ಲ ಮಗ, ನಮ್ಗೆಲ್ಲ ವಿಷಯ ತಿಳಿಸಿದ ದಾರಿಲಿ ಬರ್ಬೇಕಾದ್ರೆ ಮೋಟರ್ ಬೈಕ್ ಕಾಲ್ ಗುದ್ದಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಬನ್ನಿ ಬನ್ನಿ. ಚೋರ್ ಗುರು